ಆನಂದ ಲಕ್ಷಣ ಪ್ರಾರಂಭವಾಗಿದೆ. 23ನೇ ಪದ ನಿಖಿಳವೆನಿಸದೇಕ ಮುಖವಾಗಿರೆನ್ನೋಳು ಸುಖವೇ ನಿಜ ಸುಖವೇ ಎಂಬ ಈ ಪದ್ಯವನ್ನು ಹೇ ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸದೆ ಏಕಮುಖವಾಗಿ ಅಂದ್ರೆ ಅನೇಕ ಪ್ರಕಾರವಾಗಿ ನನಗೆ ತೋರ್ಲಾರ್ದನ ನೀ ಒಂದೇ ಪ್ರಕಾರವಾಗಿ ತೋರು ಅಂತ ಹೇಳಿದ್ರು. ಅದರೊಳಗೆ ಒಂದೇ ನುಡಿಯಿಂದ ಯಾವ ವಿಷಯಾನಂದವನ್ನು ಹೇಳಿದರು, ಎರಡನೇ ನುಡಿಯಿಂದ ಬ್ರಹ್ಮಾನಂದ ಹೇಳಿದರು, ಮೂರನೇ ನುಡಿಯಿಂದ ವಾಸನಾನಂದ ಹೇಳಿದರು. ಈ ನಾಲ್ಕನೇ ನುಡಿಯಿಂದ ಮುಖ್ಯಾನಂದ, ಐದನೇ ನುಡಿಯಿಂದ ಯೋಗಾನಂದ ಹೇಳಿದರು. ಈಗ ಆರನೇ ನುಡಿ ಚಾಲು. ಈಗ ಆರನೇ ನುಡಿ ಪ್ರಿಯವಾದ ವಿಷಯ ಸಂಚಯದ ಎಡೆಯೊಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗೆ ಅವಿರಳ. ಏನಂದ್ರು? ಪ್ರಿಯವಾದ ವಿಷಯ ಸಂಚಯದ ಎಡೆಯೊಳು ಅಂದ್ರೆ ಈ ಎಷ್ಟು ನಮಗೆ ಪ್ರಿಯವಾದ ವಿಷಯಗಳದಾವ, ನಮಗೆ ಪ್ರಿಯವಾದ ವಿಷಯಗಳೆಷ್ಟದಾವು ಅಂದ್ರೆ ಸಾಮಾನ್ಯವಾಗಿ ಸ್ತ್ರೀ, ಪುತ್ರ, ಧನ, ಬಂಧು ಬಾಂಧವರು ಎಲ್ಲ ಸಾಮಾನ್ಯವಾಗಿ ನಮಗೆ ಪ್ರೀತಿಗೆ ವಿಷಯ ಆಗ್ಯಾವ. ಆದ್ದರಿಂದ ಇವೆಲ್ಲ ಏನು ಅಂದ್ರೆ ಪ್ರಿಯ ಅದಾವ. ಇವೆಲ್ಲ ಸಾಮಾನ್ಯ ಪ್ರೀತಿಗೆ ವಿಷಯವಾದದ್ದು ಅವು ಪ್ರಿಯ ಅಂತ ಹೇಳಲ್ಪಡ್ತಾವ. ಇವು ಹೊರಗಿನೂ ದೇಹಕ್ಕಿಂತ ಭಿನ್ನವಾಗಿ ಹೆಂಡತಿ, ಮಕ್ಕಳು, ಬಂಧು ಬಳಗ, ಅವು ಇವು ಹೊಲ ಮನೆ ಇವು ಪ್ರಿಯ ಅದಾವ. ಇನ್ನ ಒಂದು ಸ್ವಲ್ಪ ಈ ಕಡೆ ಬಂದಾಗ ಸಮೀಪ ಬಂದಾಗ ಅದರಲ್ಲಿ ಪ್ರೀತಿ ಅಧಿಕ ಆಕೈತಿ. ಆದ್ದರಿಂದ ದೇಹ, ಇಂದ್ರಿಯ, ಪ್ರಾಣಾದಿಗಳು ಇವು ಪ್ರಿಯತರ ಅದಾವ. ಇವೇನದಾವು? ಪ್ರಿಯತರ ಅದಾವ. ಯಾಕಂದ್ರೆ ಅವಕರ್ಕಿಂತಲೂ ಈ ದೇಹಾದಿಗಳಲ್ಲಿ ಅಧಿಕ ಪ್ರೀತಿ ಅದ. ಆದ್ರಿಂದ ಪ್ರಿಯತರ, ಅವು ಪ್ರಿಯ ಅಷ್ಟೇ, ಇವು ಪ್ರಿಯತರ. ಚೈತನ್ಯ ರೂಪನಾದ ತಾನು ಅಂದ್ರ ಆತ್ಮಸ್ವರೂಪ ಏನೈತಲ್ಲನ ಅದು ಪ್ರಿಯತಮ. ಹೇಗೆ ಅಂದ್ರ ಪ್ರಿಯತಮ ಅಂದ್ರ ಅದನ್ನ ಓ ಪ್ರಿಯತಮ ಅಂದ್ರ ಎಲ್ಲಕ್ಕಿಂತ ಅಧಿಕ ಪ್ರೀತಿಯ ಯಾವುದರಲ್ಲಿ ಇರ್ತದೆ ಅದಕ್ಕೆ ಪ್ರಿಯತಮ ಅಂತಾರೆ. ಪ್ರಿಯತರ, ಪ್ರಿಯತಮ. ಅದು ಹೇಗಂತ ಕೇಳಿದ್ರೆ ಅದು ಪ್ರಮಾಣವು ಕೂಡ ಕೊಟ್ಟು ಹೇಳ್ಯಾರ. ಅದಕ್ಕೆ ಏನು? ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡಂ, ಪಿಂಡಾತ್ ತಥೇಂದ್ರಿಯಂ, ಇಂದ್ರಿಯಾತ್ ಪ್ರಿಯ ಪ್ರಾಣ, ಪ್ರಾಣಾದಾತ್ಮ
ಪರಮ ಪ್ರಿಯ ಅಂತ ಹಿಂಗೆ ಹೇಳ್ಕೊಂಡು ಬಂದ. ಅಂದರೆ ವಿತ್ತಾತ್ ಪುತ್ರ ಪ್ರಿಯ, ಅದನ್ನೇ ವಿತ್ತಾತ್ ಪುತ್ರ ಪ್ರಿಯ. ವಿತ್ ಅಂದ್ರೆ ಧನ ಸಂಪತ್ತು, ಆ ರೊಕ್ಕದ ಮೇಲಂತೂ ಪ್ರೀತಿ ಇದ್ದೇ ಇರ್ತದೆ. ಆದ್ರೆ ಪ್ರಸಂಗಾನುಸಾರ ಮಗನಿಗೆ ಏನೋ ಅಂಥದ್ದೊಂದು ಅನಾಹುತ ಆಗಿ ಅವನು ಸಾಯ್ತಾನು, ಇವನಿಗೆ ದವಾಖಾನಿಗೆ 5-6 ಲಕ್ಷ ರೂಪಾಯಿ ಹಾಕಬೇಕು ಅಂದ್ರೆ ಹೋಗ್ಲಿತ್ತಾನ, ಎಲ್ಲ ಹೋಗೋದು. ಆವಾಗ ರೊಕ್ಕದ ಮೇಲೆ ಪ್ರೀತಿ ಇಲ್ಲ, ಅವನೇನೋ ಜೇಲ್ಗೆ ಹಾಕ್ತಾರೆ ಅಂದ್ರೂ ಅವಾಗೂ ಬಿಡಿಸ್ಕೊಂಬರ್ಲಾಕು ದವಾಖಾನಿಗೆ ಯಾವುದೇ ರೀತಿ ಖರ್ಚು ಆಗ್ತದಂದ್ರೆ ರೊಕ್ಕದ ಮೇಲೆ ಪ್ರೀತಿ ಹೋಗ್ತದೆ, ಮಗನ ಮೇಲೆ ಹೆಚ್ಚು ಪ್ರೀತಿ ಹೆಚ್ಚಿಗಿರ್ತದೆ. ಆದ್ದರಿಂದ ವಿತ್ತಾತ್ ಪುತ್ರ ಪ್ರಿಯ ಅಂತ ಹೇಳಿದರು. ಇನ್ನ ಪುತ್ರಾತ್ ಪಿಂಡಂ ಅಂದ್ರ ಆ ಹೆಂಡತಿ ಅಥವಾ ಮಗನಿಗಿಂತಲೂ ಪಿಂಡಂ ಅಂದ್ರೆ ತನ್ನ ದೇಹದ ಮೇಲೆ ಪ್ರೀತಿ ಹೆಚ್ಚಿಗೆ ಐತಿ. ತನ್ನ ದೇಹದ ಮೇಲೆ ಪ್ರೀತಿನ ಅವ್ರ ಮೇಲೆ ಐತಿ, ಹೆಂಡತಿ ಮೇಲೆ ಮಕ್ಕಳ ಮೇಲೆ. ಆದ್ರೆ ಈ ದೇಹವನ್ನ ಅವ್ರು ಕಾಪಾಡಲಿಲ್ಲ ಅಂದ್ರೆ ಮತ್ತೆ ನಿಮ್ಮನ್ನು ತಗೊಂಡು ಏನು ಮಾಡಲಿ ಅಂತ ನಾವು ಹೀಗೆ. ಅದಕ್ಕಾಗಿ ಪುತ್ರ ಪಿಂಡಂ, ಈ ದೇಹ ಅವರೆಲ್ಲರಿಗಿಂತಲೂ ಅಧಿಕ ಪ್ರೀತಿ. ಯಾಕಂದ್ರೆ ಒಂದು ನೇಮ ಏನೋ ಅದನ್ನ ಆಗ ಹೇಳಿದಿಲ್ಲ, ಸಮೀಪ ಯಾವ್ದಿರ್ತೈತಿ ಅದು ಅಧಿಕ ಪ್ರೀತಿಗೆ ವಿಷಯ ಆಗ್ತೈತಿ. ಅಂದ್ರೆ ಈಗ ಒಂದ ಮನೆಯೊಳಗೆ ಅಣ್ಣನ ಮಗನೂ ಐತಿ, ನನ್ನ ಮಗನೂ ಐತಿ ಅಂತ ತಿಳ್ಕೊ ಅಂತ. ಹಿಂಗಿದ್ದಾಗ ಇವ ಬಜಾರದಿಂದ ಏನಾರ ತಂದಿದ್ದಂದ್ರೆ ಒಂದು 2 ಹಣ್ಣು ತಂದ ಅಂತ ತಿಳ್ಕೊ, ಅದೆಲ್ಲ ಇಬ್ಬರಿಗೆ ಕೊಡ್ಬೇಕಂತಾನ. ಆದರೂ ಒಂದು ಚಲೋದು ದೊಡ್ಡದೈತಿ, ಒಂದು ಸಣ್ಣದೈತಿ, ಹಿಂಗೆ ಹಿಡ್ಕೊಂಡ ಅವರಿಬ್ಬರು ಬಂದ ಕೂಡಲೇನ ಈ ದೊಡ್ಡ ಹಣ್ಣ ಹಿಂಗೆ ಬಲಗೈ ಆಗೈತಿ, ಸಣ್ಣದು ಎಡಗೈ ಆಗೈತಿ. ಈ ಕಡೆ ಬಲ್ಕಿನ ಮಗಲ ಅವ್ರ ಅಣ್ಣನ ಮಗ ಬಂದಾನ, ಎಡಕಿನ ಮಗಲು ಇವನ ಮಗ ಬಂದಾನ. ಈಗ ಅದು ಕೈಚಿ ಆಗತ್ತೆ, ಕ್ರಾಸ್ ಹಿಂಗೆ ಕೊಡೋದಿಲ್ಲ, ಹಿಂಗೆ ಮಾಡ್ತಾನೆ. ಅಂದ್ರೆ ಹಿಂಗೆ ಮಾಡಿ ಹಿಂಗೆ ಅಂದ್ರೆ ಯಾಕಂದ್ರೆ ಇಲ್ಲಿ ನೋಡಿದ್ರೆ ಅಣ್ಣನ ಮಗನಿಗಿಂತ ತನ್ನ ಮಗನ ಮೇಲೆ ಪ್ರೀತಿ ಹೆಚ್ಚಿಗೆ. ಈ ರೀತಿ ಯಾಕಂದ್ರೆ ಅಣ್ಣನ ಮಗ ಸ್ವಲ್ಪ ದೂರ ಕಾಣ, ತನ್ನ ಮಗ ಸಮೀಪ ಕಾಣ. ಹಿಂಗೆ ಮಗನಿಗಿಂತಲೂ ದೇಹ ಸಮೀಪ ಐತಿ ಆತ್ಮನಿಗೆ. ಆದ್ದರಿಂದ ದೇಹದ ಮೇಲೆ ಅಧಿಕ ಪ್ರೀತಿ ಐತಿ. ಸ್ತ್ರೀಪುತ್ರರಿಗಿಂತಲೂ ತನ್ನ ದೇಹದ ಮೇಲೆ ಪ್ರೀತಿ ಅಧಿಕ ಆಕತಿ. ಯಾಕಂದ್ರೆ ಪ್ರಸಂಗ ಬಂದಾಗ ಇನ್ನು ತಾನ ಸಾಯೋ ಪಾಳಿ ಬರ್ತಂದ್ರೆ ಅವ್ರನ್ನೂ ಬಿಟ್ಟು ಕಡೆಗೆ ಹಾಕೋಣ. ಈ ರೀತಿ ಮನೆಗೆ ಬೆಂಕಿ ಹತ್ತದಾಗನ್ನು ಅಥವಾ ಹೊಳಿ ದಾಟಾಗನ್ನು ಹೆಂಗೆ ಅವ್ರನ್ನ ಕೈ ಬಿಡೋ ಪ್ರಸಂಗ ಐತಿ. ಆದ್ರೆ ತಾ ಮಾತ್ರ ಉಳಿಬೇಕಂತಾನೆ. ಈ ರೀತಿ ಈ ದೇಹಕ್ಕಿಂತಲೂ ಮತ್ತು ಪ್ರೀತಿ ಎಲ್ಲಿ ಅಧಿಕ ಐತಿ ಅಂದ್ರೆ ಇಂದ್ರಿಯಗಳಲ್ಲಿ. ಪಿಂಡ ತಥಾ ಇಂದ್ರಿಯಂ, ದೇಹಕ್ಕಿಂತ ಇಂದ್ರಿಯಗಳಲ್ಲಿ ಪ್ರೀತಿ ಅಧಿಕ ಐತಿ. ಯಾಕಂತ ಕೇಳಿದ್ರೆ ಯಾರು ಹೊಡಿಲಕ್ಕೆ ಬಂದ್ರಂದ್ರೆ ಕಿವಿಗೆ, ಮೂಗಿಗೆ, ಕಣ್ಣಿಗೆ ಹಿಂಗೆ ಪೆಟ್ಟು ಬೀಳಬಾರ್ದಂತ ಅದನ್ನು ರಕ್ಷಣೆ ಮಾಡಿ ಈ ದೇಹಕ್ಕೆ ಹೊಡೀರಿ, ಬೆನ್ನು ನಿಮಗೆ ಹೊಡೀರಿ ಅಂತ ನಾವು ಹೇಗೆ ಅಂದ್ರೆ ದೇಹವನ್ನು ಕಾಪಾಡ್ತಾನೆ. ಈ ರೀತಿ ಆಮೇಲೆ ಇಂದ್ರಿಯಾತ್ ಪ್ರಿಯ ಪ್ರಾಣ, ಪ್ರಾಣ ಇಂದ್ರಿಯಕ್ಕಿಂತ ಅಧಿಕ ಪ್ರೀತಿ ಐತಿ. ಯಾಕಂದ್ರೆ ಈಗ ಒಂದು ಇಂದ್ರಿಯ ಏನದವಲ್ಲ, ಕೈ ಆಗಲಿ, ಕಾಲಾಗಲಿ, ಕಣ್ಣಾಗಲಿ, ಇವು ತೆಗಿಬೇಕಾಕೈತಿ ಆಪರೇಷನ್ ಮಾಡಿ. ಅಂದ್ರೆ ನೀವು ಉಳಿತಿ, ಇಲ್ಲಂದ್ರೆ ಸಾಯ್ತಿ. ಅಂದ್ರೆ ಪ್ರಾಣ ಹೋಗ್ತದಂದ್ರೆ ತೆಗಿರತ್ತ. ಹೋಗ್ಲಿ, ಕಾಲು ಹೋಗ್ಲಿ, ಕೈ ಹೋಗ್ಲಿ, ಏನು ತೆಗೀರಿ ಹೆಂಗೆ
ಬಿಡು. ಬಾಂಬೆದಾಗ ಒಂದು ಮುದುಕಿಗೆ ಕ್ಯಾನ್ಸರ್ ಆಗಿತ್ತು. ಆ್ಯಂಡ್ ಆಕಿ ನಮ್ಮ ಮೇಲೆ ಶ್ರದ್ಧಾ ಭಾಳ, ನಮ್ಮ ಶಿಷ್ಯ. ಆ್ಯಂಡ್ ಯಪ್ಪ ನಾ ಇಲ್ಲಿದ್ದೆ ಅವಾಗ, ಅಲ್ಲಿ ಕ್ಯಾನ್ಸರ್ ಆಗೈತಿ, ಆಪ್ರೇಷನ್ ಮಾಡ್ಬೇಕಂದ್ರೆ ಆಕಿ ಎದೆಯಾಗ ಮಲಿಯೊಳಗೆ ಕ್ಯಾನ್ಸರ್ ಆಗಿಬಿಟ್ಟಿತ್ತು, ಆ ಗಂಟು. ಅಣ್ಣ ಅವರು ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರು ಹಂಗೆ ಬೇಡ, ನಮ್ಮಪ್ಪ ಬರಲಿ ಆವಾಗ ಕೇಳಿ ಮಾಡಿಸ್ಕೋತೀನಂತ ಹುಚ್ಚಿ ಮಾಡಿಸ್ಕೊಂಡಿಲ್ಲ. ಹಿಂದುಗಡೆ ನಾ ಶ್ರಾವಣ ಮಾಸ 1 ತಿಂಗಳ ಮೇಲೆ ಹೋದೆ. ಹೋಗೋದನ್ನ ಅಲ್ಲಿಂದ ಮುಂದೆ ಎಲ್ಲರೂ ಅಂದರು, ನೀವು ಬರ್ತಾನ ಮಾಡ್ಕೊಂಡಿಲ್ರಿ, ನಿಮ್ಮ ಕೇಳಿ ಮಾಡ್ಕೊತಾನ. ಎಂಥ ಹುಚ್ಚಿ, ಅದು ಕ್ಯಾನ್ಸರ್, ಅದು ಮೊದಲ ಬೆಳ್ಕೋತ ಹೋಗ್ತತಿ, ಆಪ್ರೇಷನ್ ಮಾಡ್ಕೋಬೇಕಿಲ್ಲ. ಯಪ್ಪ ನೀ ಬರಲಿ ಅಂತ ಹೇಳ್ಕೆ ನಾ ಬಿಟ್ಟೇನೆ, ನೀನು ಕೇಳಿ ಮಾಡ್ಕೋತಾನೆ. ಹೆಂಗೆ ಹುಚ್ಚಿ ಮಾಡ್ಕೋ ಯಪ್ಪ, ಅವರು ಅದನ್ನು ಕಟ್ ಮಾಡಿ ತೆಗಿತೇವಂತಾರ. ನಾನೇ ನಿನಗೀಗ 75 ವರ್ಷ ಆಗ್ಯಾವ, 75 ವರ್ಷ ಆಗ್ಯಾವು, ನೀ ಅದನ್ನು ತಗೊಂಡು ಏನು ಮಾಡ್ತಿ? ಹುಚ್ಚಿ, ಮೊದಲ ಪ್ರಾಣ ಉಳಿಸ್ಕೋ ನೋಡು. ಕ್ಯಾನ್ಸರ್ ಅದು ಭಾಳ ಕೆಟ್ಟ, ಅದನ್ನೇನು ಮಾಡ್ತೀವಿ? ಹೋಗೋದ ತೀರ. ಹ್ಞೂ ಅವಾಗ ಅಂದ್ರೆ ಅದನ್ನು ಕಟ್ ಮಾಡ್ತಾರೆ, ಹೆಂಗೆ ಮಾಡ್ಲತ್ ಕೂತಾಳೆ, ಏನು ಮಾಡ್ತೀವಿ? ಅದಕ್ಕೆ ಪ್ರಾಣ ಹೋಗ್ತತೆ ಅಂದ್ರೆ ಇವು ಇಂದ್ರಿಯಾದಿ ಅವು ಎಲ್ಲ ಕಟ್ ಮಾಡ್ರಿ ಅಂತಾರೆ. ಈ ರೀತಿ ಪ್ರಾಣ ಹೋದ್ರೆ ಸಾಕಂತಾರೆ. ಇನ್ನು ಬಹಳಷ್ಟು ದುಃಖದ ಪ್ರಸಂಗ ಬತ್ತು, ಅಪಮಾನ ಆಗೋ ಪ್ರಸಂಗ ಬತ್ತು ಅಂದ್ರೆ ಪ್ರಾಣಾದಾತ್ಮ ಪರಮ ಪ್ರಿಯ, ಪ್ರಾಣ ಹೋದ್ರನ ತಣ್ಣಗಿರ್ತೀನಿ ಅಂತೇಳಿ ಊರ್ಲು ಹಾಕೊಳ್ಳೋದು, ಬಾಯಿ ಬಿಡೋದು, ಏನಾರ ಮಾಡೋದು ಮಾಡ್ತಾರೆ. ಹೀಗೆ ಯಾಕಂತ ಕೇಳಿದ್ರೆ ಪ್ರಾಣಸ್ಯ ಪ್ರಾಣ ಕೇನುಪನಿಷತ್ತಿನಲ್ಲಿ ಆತ್ಮ ಏನದಲ್ಲ ಪ್ರಾಣಕ್ಕೂ ಕೂಡ ಪ್ರಾಣನಾಗಿದ್ದಾನೆ. ಆದ್ದರಿಂದ ಆ ಪ್ರೀತಿ ಎಲ್ಲೈತಿ? ಆತ್ಮನಲ್ಲೈತಿ, ಪ್ರಾಣಕ್ಕಿಂತಲೂ. ಆದ್ದರಿಂದ ಈ ರೀತಿ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಪ್ರೀತಿ. ಅದಕ್ಕೆ ಎಲ್ಲವನ್ನ ಆರೈದು ನೋಡಲು ಎಲ್ಲಿ ನೆಲೆಸುವುದು ತನ್ನಲ್ಲಿ, ಅದರಿಂದ ಸುಖ ಅಂತ ಹೇಳಿ ತನ್ನ ಮೇಲೆ ಪ್ರೀತಿ ಅಧಿಕ ಐತಿ. ಎಲ್ಲಕ್ಕೂ ಮಿಗಿಲಾದ ಅಧಿಕ ಪ್ರೀತಿಗೆ ಪಾತ್ರನಾದ್ದರಿಂದ ಅವನಿಗೆ ಪ್ರಿಯತಮ ಅಂತ ಹೇಗೆ ಕರೆದಾರ ಅವರು. ಅದಕ್ಕೆ ಉಳಿದ ದೇಹಕ್ಕಿಂತ ಭಿನ್ನವಾದ ವಸ್ತುಗಳಲ್ಲಿ ಸಾಧಾರಣ ಪ್ರೇಮ ಇರ್ತದೆ, ಅದು ಪ್ರಿಯ ಆಗ್ತದೆ. ದೇಹೇಂದ್ರಿಯಗಳಲ್ಲಿ ಪ್ರೀತಿ ಅದ, ಅದು ಪ್ರಿಯತರ ಅಂತ ಹೇಳಲ್ಪಡ್ತದೆ. ಇನ್ನು ಆತ್ಮನಲ್ಲಿ ಏನು ಪ್ರೀತಿ ಅದ, ಅದು ಪ್ರಿಯತಮ. ಆದ್ದರಿಂದ ಅಲ್ಲಿ ಏನು ಹೇಳಿದ್ರು? ತಿಳಿಯೇ ತನಗೆ ಅವಿರಳ ಅಂದ್ರೆ. ಅವಿರಳ ಅಂದ್ರೆ ಪರಿಪೂರ್ಣವಾದದ್ದು ತಾನು ಆತ್ಮ. ಆದ್ದರಿಂದ ಇಲ್ಲಿ ಆ ಆತ್ಮಾನಂದ ಅಂತ ಹೀಗೆ ಹೇಳಲ್ಪಡ್ತದೆ. ಅದಕ್ಕಾಗಿ ಈ ರೀತಿ ವಿಚಾರ ಮಾಡಿ ನೋಡಿದ್ರೆ ಅಲ್ಲಿ ಏನು ಹೇಳಿದ್ರೆ, ಇದಕ್ಕೆ ಎಲ್ಲಕ್ಕಿಂತ ಅಧಿಕ ಪ್ರೀತಿ ಇದ್ದದ್ದಕ್ಕೆ ಆತ್ಮಾನಂದ ಅಂತ. ಹೌದಿಲ್ಲ? ಇನ್ನು 7ನೇ ನುಡಿ ಅದ್ವೈತಾನಂದವನ್ನು ಹೇಳ್ತಾರೆ. ಅಂದ್ರ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ ಅಂಥೇಳಿ ಈ ಅದ್ವೈತ ಜ್ಞಾನ ವೃತ್ತಿಯಲ್ಲಿ ಹೊಳೆದು ತೋರತಕ್ಕಂಥ ಆನಂದಕ್ಕೆ ಅದ್ವೈತ ಆನಂದವೆನ್ನುತ್ತಾರೆ.
ಕನಸಿನಂತಿರೇ ಜಗವನು ಪುಸಿಯಂದು ತನ್ನನೇ ಭೇದರಹಿತನೆಂಬ ಅನುಭೂತಿಯೊಳು ಮಿಕ್ಕ ಅಂದರೆ ಈ ಜಗತ್ತು ಹೇಗದ ಕನಸಿನಂದಲ್ಲಿ ಪುಸಿಯ ಕನಸು ಹೆಂಗ ಕಂಡ್ರು ಸುಳ್ಳೈತಿ ಅದರಂತೆ ಈ ಪ್ರತ್ಯಕ್ಷ ತೋರಿದರು ಈ ಜಗತ್ತು ಮಿಥ್ಯ ಅದ ಸುಳ್ಳದ ಮತ್ತು ನಾ ಹೆಂಗದೇನಿ ಜಗತ್ತು ಹೆಂಗೈತಿ ಅಂದ್ರೆ ಸುಳ್ಳೈತಿ ಮತ್ತು ನಾ ಅಂದ್ರೆ ಆತ್ಮಸ್ವರೂಪ ಹೆಂಗೈತಿ ಅಂದ್ರೆ ಅದು ಭೇದರಹಿತ ಅಂದ್ರೆ ಭೇದರಹಿತ ಅಂದ್ರೆ ಆ ತನ್ನಲ್ಲಿ ಯಾವ ಭೇದ ಅದಾವಲ್ಲ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳು ಇವು ಯಾವು ನನ್ನಲ್ಲಿ ಇಲ್ಲ. ಜಗತ್ತು ಮಿಥ್ಯ ಆದ ಆತ್ಮನಲ್ಲಿ ಈ ಭೇದ ಅವು ಎಲ್ಲ ತೊಗೊಂಡ್ರು ಬರ್ತಾರೆ ಕರೆ ಅದರ ಈಗ ಯಾಕಂದ್ರೆ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಶ್ರುತಿ ಅದು. ಶ್ರುತಿ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಹೇಳುವಾಗ ಏಕಂ ಏವ ಅದ್ವಿತೀಯಂ ಅಂತ ಅದಕ್ಕೆ ಪದಚ್ಛೇದ ಆಕತಿ. ಸದೇವ ಸೋಮೇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಬ್ರಹ್ಮ ಅಂತ ಸಾಮವೇದ ಛಾಂದೋಗ್ಯ ಉಪನಿಷತ್ ಹೇಳ. ಅಲ್ಲಿ ಏಕಮೇವಾದ್ವಿತೀಯಂ ಅಂದಾಗ ಏಕಂ ಏವ ಅದ್ವಿತೀಯಂ ಹಿಂಗೆ ಪದಚ್ಛೇದ ಮಾಡಿದಾಗ ಏಕಂ ಅಂದಾಗ ಒಂದೇ ಅಂದ್ರ ಒಂದ ಅಂದ್ರ ಅದರಲ್ಲಿ ಸ್ವಗತ ಭೇದ ಇಲ್ಲ ಅಂತ ಹಿಂಗೆ ಸ್ವಗತ ಭೇದನೆ ಏಕ ಅಂದಾಗ ಸ್ವಗತ ಭೇದ ನಿಷೇಧ ಆಗ್ತದೆ. ಸ್ವಗತ ಭೇದ ಅಂದ್ರೆ ತನ್ನಲ್ಲಿ ವರ್ತಿಸ್ತಕ್ಕಂಥ ಭೇದ. ನನ್ನಲ್ಲೇನ ಇವು ಭೇದ ಅದಾವ ಏನು ಕೈಯ ಕಾಲ ತಲಿ ಬೆನ್ನ ಇವೆಲ್ಲ ಹೆಂಗೆ ಭೇದ ಅದಾವ ಹೆಂಗೆ ಭೇದ ಅದಾವ ಅಂದ್ರೆ ಈಗ ಈ ರಾಮ್ ಇಲ್ಲಿ ಮುಂದೆ ಸಿದ್ಧಾಳು ಕುಂತಾನ ಅಂತೇಳಿ ಹಿಂಗೊಂದು ಜರ ಹಿಂಗ ತಲಿಗೆ ಕೈ ಹಚ್ಚದ ತಿಳಿ ಹಿಂಗ ಹೊಳ್ಳಿ ನೋಡ್ತಾನ ನಗ್ತಾನ ಯಾಕಪ್ಪ ಯಾವಾಗ ಕೈ ಹಚ್ಚಿದ ಆದ ಅವ ಹಿಂಗ ಮಾಡಿ ಕಾಲು ಹಚ್ಚಿದಂದ್ರ ಅದು ನೋಡಿದಂದ್ರ ಚೇ ಅದೇನು ದೂರ ಅದ ಹೌದಲ್ಲ. ಯಾಕಂದ್ರ ಕೈ ಹಚ್ಚಿದ್ರ ನಡೀತು, ಕಾಲು ಹಚ್ಚಿದ್ರ ಸಿಟ್ಟು ಬರ್ತದ. ಅಂದ್ರೆ ಭೇದ ಐತಿಲ್ಲ ಈ ರೀತಿ. ಅದಕ್ಕೆ ಇವು ಆ ಕಾಲು ಅಂದ್ರೆ ಬೇರೆ ಕೈ ಅಂದ್ರೆ ಬೇರೆ ಅಲ್ಲ. ಮತ್ತೆ ಕೈ ಹಚ್ಚಿದ್ರೆ ಏನಾಗುದು ಮತ್ತೆ ಕಾಲು ಹಚ್ಚಿದ್ರೆ ಏನಾಯ್ತು ಅಂದ್ರೆ ಹಂಗಿಲ್ಲ, ಅದು ಭೇದ ಅದ. ಹೇಗೆ ಈ ರೀತಿ ತನ್ನಲ್ಲಿ ಭೇದದಾವು. ಅದಕ್ಕಾಗಿ ಇವಕ್ಕ ಸ್ವಗತ ಭೇದ ಅಂತಾರ. ಏಕ ಅನ್ನೋದರಿಂದ ಸ್ವಗತ ಭೇದ, ಏವ ಅನ್ನೋದರಿಂದ ಸಜಾತಿಯ ಭೇದ. ಯಾಕಂದ್ರೆ ಒಂದೇ ಅಂದಾಗ ತ್ವಮೇವ ಅಂದಾಗ ತ್ವಮೇವ ಆಗಚ್ಚ, ನೀನೊಬ್ಬನೇ ಬಾ. ಮತ್ತ ಉಳ್ದವ್ರನ್ನ ನಿಷೇಧ ಮಾಡ್ತಿಲ್ಲ. ಅಲ್ಲಿ ಸ್ವಗತ ಅನ್ನೋದನ್ನ ಇಲ್ಲ, ಇನ್ನೊಬ್ಬರು ಅನ್ನೋದು ಇಲ್ಲ ಅಂತ ಈ ರೀತಿ. ಆದ್ದರಿಂದ ಅಲ್ಲಿ ಸಜಾತಿಯ ಭೇದವನ್ನು ನಿಷೇಧ ಮಾಡ್ತದೆ. ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ. ಅಲ್ಲಿ ವ್ಯಕ್ತಿ ಭಿನ್ನ ಆತ್ಮನಿಕ್ಕಿಂತ ವ್ಯಕ್ತಿ ಭಿನ್ನ ಎಲ್ಲಿ ಇನ್ನೊಬ್ಬದಾನ ಆತ್ಮ ಇಲ್ಲ. ಆದ್ದರಿಂದ ಅದು ವ್ಯಕ್ತಿ ಭಿನ್ನೂ ಇಲ್ಲ, ಜಾತಿನೂ ಅಲ್ಲಿ ಕುಂದ್ರಂಗಿಲ್ಲ. ಏಕತ್ವೇ ಸತಿ ಅನೇಕ ಸಮವೇತತ್ವ ಜಾತಿ. ಜಾತಿ ಲಕ್ಷಣ ಹಿಂಗೈತಿ. ಏಕತ್ವೇ ಸತಿ ಅನೇಕ ಸಮವೇತತ್ವ ಜಾತಿ. ಒಂದೇ ಆಗಿರಬೇಕು, ಅನೇಕರಲ್ಲಿ ಸಮವೇತವಾಗಿರ್ಬೇಕು, ಅಂದ್ರೆ ಅನುಗತವಾಗಿರ್ಬೇಕು. ಅದಕ್ಕೆ ಜಾತಿ ಅಂತೇಳಿ
ಅಲ್ಲಿ ನೈಯಾಯಿಕರ ಲಕ್ಷಣ ಮಾಡ್ಯಾರ. ಇರಿವು ಸೇರಿದಂಗೆ ಕಾಣ್ತಾವು. ಆದ್ದರಿಂದ ಸಜಾತಿಯ ಭೇದಿಲ್ಲ. ಏಕಂ ಏವ ಅದ್ವಿತೀಯಂ. ಅದ್ವಿತೀಯ ಅಂದಾಗ ಅಲ್ಲಿ ದ್ವಿತೀಯೋ ನಾಸ್ತಿ. ಅದ್ವಿತೀಯ ಅಂದಾಗ ಎರಡನೇದು ಇಲ್ಲ. ಅಂದ್ರೆ ಎರಡನೇದೇನು? ವಿಜಾತೀಯ, ತನಕಿಂತ ಬೇರೆ ಇನ್ನೊಂದಿಲ್ಲ ಇಲ್ಲ ಅಂತ ಹೇಳೋದು. ಯಾಕಂದ್ರೆ ಅದು ಸರ್ವಂ ಖಲ್ವಿದಂ ಬ್ರಹ್ಮ ಆತ್ಮೈ ವೇದಂ ಸರ್ವಂ ನೇಹನಾನಾಸ್ತಿ ಕಿಂಚನ ಅಂತ ಶ್ರುತಿಗಳು ಹೇಳ್ತಾವ. ಆದ್ದರಿಂದ ಅಲ್ಲಿ ವಿಜಾತಿಯ ಭೇದಿ ಇನ್ನೊಂದು ಇಲ್ಲ ಇಲ್ಲ. ಈ ರೀತಿ ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನೋದು ಈ ರೀತಿ ಅರ್ಥ ಆಗ್ತದೆ. ಆದ್ದರಿಂದ ಅಲ್ಲಿ ಏನಂದ್ರೆ ಅವರು ಭೇದರಹಿತನೆಂಬ ನಾನು ಹೇಗದೇನಿ, ಇಂಥ ಯಾವ ಸ್ವಗತ ಸಜಾತಿಯ ವಿಜಾತಿಯ ಭೇದಗಳು ಆತ್ಮನಾದ ನನ್ನಲ್ಲಿ ಇಲ್ಲ. ಜಗತ್ತು ಸುಳ್ಳದ ಮಿಥ್ಯಾದ ಅಂತ ತಿಳಿಯೋದು. ಮತ್ತು ಆತ್ಮ ಹೇಗದನಂದ್ರೆ ಈ ಸ್ವಗತಾದಿ ಭೇದಗಳು ಇಲ್ಲದಂಥವು ನಾನಿದ್ದೇನೆ ಅಂತಕ್ಕಂಥ ಅನುಭೂತಿಯೊಳು ಅಂದ್ರೆ ಅವರು. ಇಂಥ ಅನುಭೂತಿ ಅಂದ್ರೆ ಅವನಿಗೆ ಇದರ ಅನುಭವ ಆಗಿರ್ಬೇಕು. ಈ ರೀತಿ ಆಗಿತ್ತು ಅಂತಂದ್ರೆ ಅಲ್ಲಿ ಮಿಕ್ಕ ಅಂದ್ರೆ ಹೆಚ್ಚಾದ ಯಾವುದು ಅದ್ವೈತಾನಂದ ಅಂತಾರೆ. ಅದಕ್ಕೆ ಈ ರೀತಿಯಾಗಿ ತಿಳ್ಕೊಂಡ ಮೇಲೆ ಏನ ಆನಂದ ಆಕತ್ತೆ ಅವಾಗ, ಅದಕ್ಕೆ ಅದ್ವೈತಾನಂದ ಅಂತಾರ. ಅಂದ್ರೆ ದೃಶ್ಯಮಾನ ನಾಮರೂಪಾತ್ಮಕ ಜಗತ್ತು ಸ್ವಪ್ನದಂತೆ ಮಿಥ್ಯದ. ಇದು ಜಗತ್ತು ಮಿಥ್ಯದ. ಯಾಕೆ ಜಗತ್ತಿಗೆ ಮಿಥ್ಯ ಅಂತ ಅನ್ಬೇಕು ಅಂದ್ರೆ ಜಗತ್ ಮಿಥ್ಯ ಹೆಂಗ ಅಂತ ಹೇಳಿದ್ರಂದ್ರ ಅಂದ್ರ ಮತ್ತ ಅವ ಶಾಸ್ತ್ರದಿಂದ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡ ಮೇಲೆನ ಜಗತ್ ಮಿಥ್ಯತ್ವ ಆಕತಿಲ್ಲೋ. ಏನು ಸುಮ್ಮ ಹಂಗ ಆಕತಿ ಆಟೈತೇನ? ಜಗತ್ತು ಮಿಥ್ಯ ಆಗ್ಬೇಕಾದ ಬಹಳಷ್ಟು ಅದರದ್ದು ಜ್ಞಾನ ಬೇಕವ, ಪೂರ್ಣ ಶಾಸ್ತ್ರಜ್ಞಾನ. ಯಾಕಂದ್ರೆ ಅವ ಈ ಒಂದು ಯುಕ್ತಿಗಳಿಂದ ಕೂಡ ಅದನ್ನ ತಿಳ್ಕೋಬೇಕಾಕತಿ. ಇದು ಹೆಂಗ ಪ್ರತ್ಯಕ್ಷ ನಾಮರೂಪಾತ್ಮಕ ಜಗತ್ತು, ಇದರಲ್ಲಿ ನಾವು ಪೂರಾ ಹುಟ್ಟಿ ಇದರಲ್ಲಿ ಜೀವನ ತೆಗೆದು ಹೋಗ್ತೀವಿ, ಇದಕ್ಕೆ ಸುಳ್ಳು ಅನ್ಬೇಕಾದ್ರೆ ಇದು ಸಾಮಾನ್ಯ ಮಾತು ಅಲ್ಲಿದು. ಅದಕ್ಕೆ ಮತ್ತೆ ಇದು ಸುಳ್ಳ ಅಂತ ಗುರುಶಾಸ್ತ್ರಗಳು ಹೇಳ್ತಾವ. ಅದು ಹೆಂಗ ಸುಳ್ಳ? ಹೆಂಗ ಸುಳ್ಳ ಅಂದ್ರೆ ಅದಕ್ಕೆ ಯುಕ್ತಿಗಳಿಂದ ತಿಳ್ಕೊಬೇಕಾಕತಿ. ಹೆಂಗ ಯುಕ್ತಿ? ಎನ್ನಾದೌ ಯಚ್ಚನಾಸ್ತಂತೆ ತನ್ಮಧ್ಯೆ ಭಾತಮ ಅಸತ್ ಯಥೋ ಮಿಥ್ಯಾ ಜಗತ್ ಸರ್ವಮಿತಿ ವೇದಾಂತ ಡಿಂಡಿಮ. ಶಂಕರಾಚಾರ್ಯರು ವೇದಾಂತ ಡಿಂಡಿಮ ಅನ್ನೋ ಗ್ರಂಥದೊಳಗೆ ಹೇಳ್ಯಾರ. ಈ ಜಗತ್ತು ಸುಳ್ಳಾಗಬೇಕಾದ್ರೆ ನಾವು ಏನು ಯುಕ್ತಿಯಿಂದ ತಿಳಿಬೇಕು ಅಂತ ಕೇಳಿದ್ರೆ ಎನ್ನಾದೌ ಯಚ್ಚನಾಸ್ತಂತೆ ತನ್ಮಧ್ಯೆ ಭಾತಮ ಅಸತ್. ಯಾವುದು ಆದಿಯಲ್ಲಿಲ್ಲ, ಯಾವುದು ಅಂತ್ಯದಲ್ಲಿಲ್ಲ, ಮಧ್ಯದಲ್ಲಿ ಏನು ತೋರ್ತೈತಿ ಮತ್ ಅಸತ್. ಆದಿಯಲ್ಲಿಲ್ಲ, ಅಂತ್ಯದಲ್ಲಿ ಇಲ್ಲ. ಆದಿಯಲ್ಲಿಲ್ಲ ಅಂದ್ರೆ ಜಗತ್ ಸೃಷ್ಟಿ ಆಗೋದಕ್ಕಿಂತ ಮೊದಲಿತ್ತೇನಿದೆ? ಇಲ್ಲ. ಪ್ರಳಯ ಆದ ನಂತರದಲ್ಲಿ ಬೇಡ ವಿದೇಹ ಮೋಕ್ಷದಲ್ಲಿ ಇರ್ತೈತೇನಿದೆ? ಇಲ್ಲ. ಈಗ ಮಧ್ಯಕಾಲದಲ್ಲಿ ಮಾತ್ರ ತೋರ್ತೈತಿ. ಆದ್ದರಿಂದ ಅದು ಅಸತ್. ಇಂಥದ್ದು ಯಾವುದು ಅಸತ್ ಅಂತೇಳಿ ಯಥೋ ಮಿಥ್ಯಾ ಜಗತ್ ಸರ್ವಮಿತಿ. ಈ ಸಂಪೂರ್ಣ ಜಗತ್ತೆಲ್ಲ ಇದು ಮಿಥ್ಯಾ ಐತಿ. ಇದೇ ರೀತಿ ಅದು ಮೊದಲು ಇಲ್ಲ, ಹಿಂದಿಗಳೇನು ಇರಂಗಿಲ್ಲ. ಆದ್ರಿಂದ ಈ ಜಗತ್ ಸರ್ವಮಿತಿ ವೇದಾಂತ ಡಿಂಡಿಮ. ಅದಕ್ಕೆ ಹಿಂಗ ವೇದಾಂತದ ಡಂಗುರು ಸಾರ್ತೈತಿ, ಜಗತ್ ಈ ರೀತಿಯಾಗಿ ಸುಳ್ಳೈತಿ ಅಂತೇಳಿ ಹೆಂಗ್ ಶಂಕರಾಚಾರ್ಯ. ಮತ್ ನಿಂತ್ಕೊಂಡು ನೆನಸಿನ ಕೇಳ ಜಗವೆಲ್ಲ ಪುಸಿ
ಕನಸಿನಂದದು ನಿತ್ಯವಲ್ಲ ಅಂತೇಳಿ ಅವರು ಸುಳ್ಳತ್ತ ನಿಜಗೊಂಡ್ರು ಹೇಳ್ಯಾರ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ ಜೀವೋ ಬ್ರಹ್ಮೈವನ ಪರ ಅಂತ ಶಂಕರಾಚಾರ್ಯರು ಕೂಡ ಹೇಳ್ಯಾರ. ಈ ರೀತಿ ಅದು ಜಗತ್ತು ಸ್ವಪ್ನದಂತೆ ಮಿಥ್ಯೆ ಐತಿ. ತಾ ಮಾತ್ರ ಸ್ವಗತ ಸುಜಾತಿಯ ವಿಜಾತಿ ಭೇದತ್ರಯ ರಹಿತನಾಗಿ ಅಖಂಡೈಕರಸವಾದ ಪೂರ್ಣ ಬ್ರಹ್ಮ ಸ್ವರೂಪವೇ ನಾನಿದ್ದೇನೆ. ಇಂಥ ಸ್ವರೂಪನಾದ ನಾನು ಸತ್ತಿದ್ದೇನೆ. ಆತ್ಮಸ್ವರೂಪನಾದ ನಾನು ಸ್ವಗತಾದಿ ಭೇದರಹಿತವಾದ ಎಂಥ ಆತ್ಮಸ್ವರೂಪ ಅದು ನಾನು ಸತ್ಯವಾಗಿದ್ದೇನೆ ಅಂತ ಈ ರೀತಿ ಆತ್ಮನ ಸತ್ಯತ್ವ ಬಗ್ಗೆ ಮತ್ತು ಅವನಲ್ಲಿದ್ದ ಸ್ವಗತಾದಿ ಭೇದರಹಿತದ ಬಗ್ಗೆ ಇವುಗಳನ್ನು ಕೂಡ ತಾವು ಯುಕ್ತಿಯಿಂದ ತಿಳ್ಕೊಂಡಾಗ ಆವಾಗ ಈ ಮರಣದ ಭಯ ಆವಾಗ ಹೋಗ್ತಾವ. ಆತ್ಮನಲ್ಲಿ ಈ ಸ್ವಗತ ಜಾತಿ ವಿಜಾತಿ ಭೇದ ಇವು ಇಲ್ಲ, ಇಂದ್ರಿಯಾದಿಗಳ ಇಲ್ಲ ಅವನಿಗೆ. ಹೆಂಗ ಸ್ವಗತ ಭೇದ ಇಲ್ಲ ಅಂದ್ರೆ ಇವು ಎಲ್ಲ ಸ್ವಗತ ಭೇದ ಅಂದ್ರೆ ಕೈಯ ಕಾಲ ಕಣ್ಣ ಮೂಗ ಇವೆಲ್ಲ ಇಂದ್ರಿಯಗಳದಾವು. ಆತ್ಮನು ಇಂದ್ರಿಯ ರಹಿತದನ್. ಯಾಕಂದ್ರೆ ಈ ಇಂದ್ರಿಯಗಳು ಹುಟ್ಟ್ಯಾವ. ಇವು ಆತ್ಮನಿಗೆ ಯಾಕಿಲ್ಲ ಅಂತ ಕೇಳಿದ್ರೆ ಇವು ಹುಟ್ಟ್ಯಾವ, ಪಂಚಭೂತಗಳಿಂದ ಹುಟ್ಟ್ಯಾವಿಲ್ಲ ಇವು. ಜ್ಞಾನೇಂದ್ರಿಯಗಳು ಒಂದೊಂದು ಭೂತದ ಸತ್ಗುಣದಿಂದ ಹುಟ್ಟ್ಯಾವು, ಕರ್ಮೇಂದ್ರಿಯಗಳು ಒಂದೊಂದು ಭೂತದ ರಜೋಗುಣದಿಂದ ಹುಟ್ಟ್ಯಾವು, ಹೌದಿಲ್ಲ? ಮತ್ತು ಇವು ಹಿಂಗ ಈ ಕಡೆ ಹುಟ್ಟದ್ದು ಅದಾವು. ಆತ್ಮ ಅಜೋ ನಿತ್ಯ ಶಾಶ್ವತೋ ಎಂ ಪುರಾಣು ಅಂತ ಹೇಳೋಣದ್ರಿಂದ ಅವ ಮೊದಲಿನಿಂದ ಎಂದೋ ಇದ್ದಾವದಾನವು. ಅವಾಗ ಯಾವ ಇಂದ್ರಿಯಗಳು ಇಲ್ಲ ಇಲ್ಲ. ಆದ್ದರಿಂದ ಅವನ ನಿತ್ಯ ಸ್ವರೂಪದಾನ. ಇವು ಅನಿತ್ಯದಾವ ಇಂದ್ರಿಯಗಳು. ಈಗರ ಇದು ಅಕ್ಕ ಅಂತ ಹೇಳ್ತೀವಿಲ್ಲ. ಆದ್ದರಿಂದ ಆ ಸ್ವಗತ ಭೇದ ಇಲ್ಲ ಮತ್ತು ಆತ್ಮ ಸತ್ಯ ಸ್ವರೂಪದಾನು. ಸತ್ಯ ಹಂಗ ಯಾಕೆ ಸತ್ಯದಾನ ಅಂದ ಮೇಲೆ ತ್ರಿಕಾಲ ಬಾಜ್ ಸತ್ಯ. ಮೂರು ಕಾಲದಲ್ಲಿ ಯಾವುದಕ್ಕ ಬಾಧ ಅಥವಾ ನಾಶ ಅನ್ನೋದು ಇಲ್ಲ ಇಲ್ಲ, ಅದಕ್ಕೆ ಸತ್ಯ ಅಂತಾರೆ. ಅಂದ ಮೇಲೆ ಮತ್ತು ಆತ್ಮ ಸತ್ಯದಾನ ಅನ್ನೋದಕ್ಕ ಹೆಂಗ ಯುಕ್ತಿ ಅಂತ ಕೇಳಿದ್ರೆ ಯದಸ್ತ್ ಆದವ್ ಯದಸ್ತ್ ಅಂತೆ ತನ್ಮಧ್ಯೆ ಭಾತಹಿ ಸ್ವಯಂ ಬ್ರಹ್ಮೈವೈಕಮಿದಂ ಸತ್ಯಮಿತಿ ವೇದಾಂತ ಡಿಂಡಿಮ. ಅದೇ ವೇದಾಂತ ಡಿಂಡಿಮ ಗ್ರಂಥದೊಳಗೆ ಶಂಕರಾಚಾರ್ಯ ಏನ್ ಹೇಳ್ತಾರೆ, ಜಗತ್ತಿಗರ ಮಿಥ್ಯಾ ಅಂದ್ರೆ ಯಾಕ ಆದಿಯಲ್ಲಿ ಇಲ್ಲ, ಅಂಥದಲ್ಲಿ ಇಲ್ಲ, ಮಧ್ಯದಲ್ಲಿ ತೋರುವುದು ಮಿಥ್ಯಾ ಆಗ್ತದೆ. ಹೆಂಗ ಹಗ್ಗದೊಳಗೆ ಸರ್ಪ ನಾವು ನೋಡೋದಕ್ಕಿಂತ ಮೊದಲು ಇತ್ತೇನದು ಇಲ್ಲ, ಹಗ್ಗ ಅಂತ ತಿಳಿದ ಮೇಲೆ ಇರ್ತೈತೇನು ಇಲ್ಲ, ಮತ್ತೆ ಭ್ರಾಂತಿ ಕಾಲದಲ್ಲಿ ಅಷ್ಟ ತೋರ್ತೈತೆ ಅದು. ಆದ್ರಿಂದ ಸರ್ಪಕ್ಕೆ ನಾವು ಮಿಥ್ಯಾ ಅಂದೀವಿ. ಹಂಗ ಇದು ಅಧಿಷ್ಠಾನ ಬ್ರಹ್ಮದಲ್ಲಿ ಈ ಜಗತ್ತು ಅಧ್ಯಸ್ಥ ರೂಪವಾಗಿ ತೋರೆ, ಆದ್ರಿಂದ ಇದು ಮಿಥ್ಯಾದ. ಮತ್ತು ಆತ್ಮ ಸತ್ಯ ಸ್ವರೂಪದ, ಅದು ಯಾವುದರಿಂದಲೂ ನಾಶ ಆಗೋದಿಲ್ಲ. ಮತ್ತು ಅದಕ್ಕೆ ಅಜಹ ನಿತ್ಯ. ಅಜಹ ಅಂದ್ರೆ ಹುಟ್ಟಿಲ್ಲ, ಜನ್ಮ ಇಲ್ಲ. ಮತ್ತು ಜನ್ಮ ಇಲ್ಲ ಅಂದ್ರೆ ಸಾವುನೂ ಇಲ್ಲ, ಮರಣನೂ ಇಲ್ಲ. ಈ ರೀತಿ ಆತ್ಮ ಸ್ವರೂಪದ ಅಂದ ಮೇಲೆ ಅದು ಮೊದಲಿನಿಂದ ಅನಾದಿಯಿಂದ ಐತಿ ಅಂತಂದಾಗ ಯದಸ್ಥ ಆದವು, ಆದಿಯಲ್ಲಿ ಆತ್ಮ ಆದ. ಯದಸ್ಥ ಅಂತೆ ಈ ದೇಹಾದಿಗಳು ಇರೋದಕ್ಕಿಂತ ಮೊದಲು ಆತ್ಮ ಇತ್ತು. ಈ ದೇಹ ಬಿದ್ದು ಹೋಗ್ತದೆ, ಆನಂತರನು ಆತ್ಮ ಇರ್ತದೆ. ಆದ್ರಿಂದ ಯದಸ್ತಾದವು ಯದಸ್ತಂತೆ ತನ್ಮಧ್ಯೆ ಭಾತಹಿ ಸ್ವಯಂ. ಈಗಂತೂ ಐತೆ, ದೇಹ ಹುಟ್ಟೋದಕ್ಕಿಂತ ಮೊದಲು ಇತ್ತು, ದೇಹ ಬಿದ್ದು ಹೋದ್ಮೇಲೆ ಇರ್ತದೆ. ಈಗ ಸದ್ಯ ವರ್ತಮಾನದಲ್ಲಂತೂ ಐತೆ. ಇದು ಪೂರ್ಣ ಅನುಭವ ಗಮ್ಯನೇ. ಆದ್ದರಿಂದ ಯದಸ್ತಾದವು ಯದಸ್ತಂತೆ ತನ್ಮಧ್ಯೆ ಹಿ ಭಾತ ಸ್ವಯಂ ಬ್ರಹ್ಮೈವೈಕಮಿದಂ ಸತ್ಯಮಿತಿ ವೇದಾಂತ ಡಿಂಡಿಮ. ಈ ಎರಡು ಜೋಡಿನ ಇರ್ತಾವ. ಯಥಾ ಬ್ರಹ್ಮಾಂಡ
ತಥಾ ಪಿಂಡಾಂಡ. ಬ್ರಹ್ಮಾತ್ಮರಲ್ಲಿ ಭೇದ ಅಂತೂ ಇಲ್ಲ, ಅದಿಲ್ಲ. ಈ ರೀತಿ ಬ್ರಹ್ಮಾಂಡಕ್ಕೆ ಅಧಿಷ್ಠಾನವಾದ್ರಿಂದ ಬ್ರಹ್ಮ ಅಂತ ಹೇಳ್ತಾರೆ. ಈ ಪಿಂಡಾಂಡ ಈ ದೇಹ ಉಪಾಧಿಯಿಂದ ಆತ್ಮ ಅಂತ ಹೇಳ್ಸ್ಕೊಂಡು ಇಷ್ಟ ಭೇದ ಐತಿ. ಅದ ಅಖಂಡ ಚೈತನ್ಯ ಒಂದೇ ಐತಿ. ಈ ರೀತಿ ಆ ಬ್ರಹ್ಮೈವೈಕಮಿದಂ ಸತ್ಯಮಿತಿ ವೇದಾಂತ ನೀವು. ಆದ್ದರಿಂದ ಈ ಬ್ರಹ್ಮ ಸತ್ಯದ ಅಥವಾ ಆತ್ಮನು ಸತ್ಯ ಸ್ವರೂಪ ಇದ್ದಾನೆ. ಹೀಗೆ ಅದಕ್ಕೆ ಹಿಂದ ಮೊದಲ ಜನ್ಮದ ದೇಹ, ಈ ದೇಹ ಇನ್ನು ಒದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನು ಓರ್ವನವರೊಳಗಲ್ಲದೆ ಕರ್ಮದುದಯಂದಿನ ದೇಹಿಯಾಗಿರುವುದರಿಂದ ನಿನ್ನೋಳಿಹುದು ಸತ್ಯ ಪದವದನ ಅನುಭವದಿಂ ನೋಡು ಮನುಜ ನೀನ ಹೇ ಮುಕ್ತನು. ದೇಹ ಬರ್ತಾ ಹೋಗ್ತಾವ, ಅದನ್ನ ಗೀತಾ ವಾಸಾಂಸಿ ಜೀರ್ಣಾನಿ ಯಥಾವ್ಯ ಅಂತ ಹೇಳ್ಕೊಂಬಂದ. ಹೆಂಗೆ ಎಷ್ಟೋ ಬಂದಾವ ಹರಿದೋಗ್ಯಾವ. ನೀವೊಬ್ಬನ ಅವನಾದಿ ಅದಿಲ್ಲ. ಹಂಗೆ ದೇಹ ಬಂದಾವ ಹೋಗ್ಯಾವ, ನೀ ಮಾತ್ರ ಅವ ಇರ್ತಿ. ಆದ್ರಿಂದ ಈ ರೀತಿ ಆತ್ಮನ ಸತ್ಯತ್ವನ ತಿಳ್ಕೋಬೇಕು. ಈ ರೀತಿ ಜಗತ್ತಿನ ಮಿಥ್ಯತ್ವ, ಆತ್ಮನ ಸತ್ಯತ್ವ, ಅಲ್ಲದೆ ಆತ್ಮನ ಸ್ವಗತಾದಿ ಭೇದ ರಹಿತ ಇವುಗಳ ಜ್ಞಾನ ಆಯಿತು ಅಂದ್ರೆ ಅವನಿಗೆ ಅದ್ವೈತ ಜ್ಞಾನ ಆಗತದ. ಈ ಅದ್ವೈತ ಜ್ಞಾನಾಕಾರ ವೃತ್ತಿಯಲ್ಲಿ ಯಾವ ಆನಂದ ತೋರ್ತದ, ನಾನು ಹೀಗಿದ್ದೇನೆ ಅಂಥೇಳಿ, ಅದಕ್ಕೆ ಅದ್ವೈತ ಆನಂದ ಅಂತ ಕರೆಯುತ್ತಾರೆ. ಯಾಕಂದ್ರೆ ಇದು ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಹಿಂಗನು ಹೇಳ್ಕೊಂಡು ಬಂದಾರ. ನಮಗೆ ಏನು ದ್ವೈತ ಪ್ರಪಂಚ ಏನು ಕಾಣ್ತೈತಿ, ಮಾಯಾ ಮಾತ್ರಮಿದಂ ದ್ವೈತಂ, ಇದು ದ್ವೈತ. ಇನ್ನೊಂದು ಅಂತ ಹಿಂಗೆಲ್ಲ ಬೇರೆ ಬೇರೆ ಕಾಣೋದು ಮಾಯಾ ಮಾತ್ರಮಿದಂ ದ್ವೈತಂ. ಇದಂ ದ್ವೈತಂ ಮಾಯಾ ಮಾತ್ರಂ, ಅದ್ವೈತಂ ಪರಮಾರ್ಥತಃ. ಅದ್ವೈತ ಅನ್ನೋದು ಪರಮಾರ್ಥತಃ ಅಂದ್ರೆ ಸತ್ಯವಾಗಿ ಅದ್ವೈತವೇ ಐತಿ. ಯಾಕಂದ್ರೆ ಒಂದೇ ಐತಿ. ಈ ರೀತಿ ತಿಳ್ಕೊಂಡ್ರೆ ಅದಕ್ಕೆ ಅದ್ವೈತ ಆನಂದ ಅಂತ. ಅವನಿಗೆ ಏನು ಆನಂದ ಆಕೈತಿ ಅದಕ್ಕೆ ಅದ್ವೈತ ಆನಂದ. ಎಲ್ಲಕ್ಕೂ ಬಿಗಿಲಾದ ನಿಜ ಸುಖವೇ ಇದು ಅದ್ವೈತ ವೃತ್ತಿಯಲ್ಲಿ ತೋರಿ ಅದ್ವೈತ ಆನಂದ ಅಂತ ಹೇಳಲ್ಪಡುತ್ತದೆ. ಹೇಗೆ? ಇನ್ನ ಎಂಟನೇದು ಐತೆ ಅದು ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಾವುದು ಇಲ್ಲದೆ ಪರತರವಹ ಸತ್ಯ. ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಅಂದ್ರ ಪರಿಪೂರ್ಣವಾಗಿ ಯಾವ ಆನಂದ ಪ್ರಾಪ್ತಿಯಾಗಿರ್ತದಲ್ಲ ಆ ಸಮಯದಲ್ಲಿ ಸರಿಯಾವುದಿಲ್ಲೇನೆ ಇಲ್ಲದೆ ಅಂದ್ರೆ ಅದಕ್ಕೆ ಸರಿ ಸಮಾನವಾದದ್ದು ಇನ್ನೊಂದು ಇಲ್ಲ. ಆದ್ದರಿಂದ ಪರತರವಹ ಸತ್ಯ ಅಂತ ಹೇಳಿದ್ರೆ, ಪರತರ ಅಂದ್ರ ಎಲ್ಲಕ್ಕೂ ಮಿಗಿಲಾದ. ಅಲ್ಲದೆ ಎಲ್ಲಕ್ಕೂ ಮಿಗಿಲಾದ ಸುಖ ಅದು. ಆದ್ರಿಂದ ಅದು ಸತ್ಯದ. ಹೀಗೆ ಅಂದ್ರ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ಬ್ರಹ್ಮಾಕಾರ ವೃತ್ತಿ ಎನ್ನುವುದೇ ಯಾಕತ್ತೆ ಜ್ಞಾನ ಆಯ್ತಿಲ್ಲ. ಈ ರೀತಿ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಗಿ ಆ ಬ್ರಹ್ಮಾಕಾರ ವೃತ್ತಿ ಏನಾಕೈತಿ, ಈ ಅಹಂ ಬ್ರಹ್ಮಾಸ್ಮಿ ಅಂತ ವೃತ್ತಿ ಉದಯ ಆಯ್ತು ಅಂದ್ರ ಆವಾಗ ವೃತ್ತಿಯ ಪ್ರಯೋಜನ ಏನು? ಆವರಣ ಭಂಗಾರ್ಥ ವೃತ್ತಿ ಹಿಂಗೆ ಹೇಳ್ಕೊಂಬಂದ. ಹೌದಿಲ್ಲ?
ಆ ವೃತ್ತಿ ಏನು ಮಾಡ್ತದಂದ್ರೆ ಆತ್ಮನಿಗೇನು ಆವರಣ ಮಾಡೈತಲ್ಲ, ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ ಪ್ರಕಾರ ಆ ಆವರಣವನ್ನ ಭಂಗ ಮಾಡ್ತದೆ, ನಾಶ ಮಾಡ್ತದೆ. ಹೆಂಗ ಸೂರ್ಯ ಉದಯ ಆದ ಕೂಡಲೇನ ಕತ್ತಲೆ ನಾಶ ಆಗಿ, ಆ ಕತ್ತಲೆಯನ್ನು ಎಲ್ಲ ವಸ್ತುಗಳನ್ನು ಮುಚ್ಚಿತ್ತಲ್ಲ, ಹಾಂಗೆ ಈ ಆತ್ಮನನ್ನು ಕೂಡ ಈ ಅಜ್ಞಾನದ ಆವರಣ ಶಕ್ತಿ ಮುಚ್ಚತ್. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆದ ಕೂಡಲೇನ ಆ ಆವರಣ ಮುಚ್ಚಿದ್ದೇನೈತಲ್ಲ, ಅದು ಮುಚ್ಚೈತೆ ಅಂತ ಆವರಣ ಮಾಡೈತೆ ಅಂತ ನಾವು ಯಾರು ಅನ್ನೋದು ಗೊತ್ತಿಲ್ಲ. ಹಿಂಗಾಗೈತಿ. ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಆನಂದ ಘನ ಸ್ವರೂಪ ಪರಬ್ರಹ್ಮ ಸ್ವರೂಪವೇ ನಾ ಅದೇನಿ ಅಂತ ಹಿಂಗ ಜ್ಞಾನ ಇಲ್ಲದಕ್ಕೆ ಕಾರಣ ಏನಂದ್ರೆ ಆವರಣ. ಆದ್ದರಿಂದ ಈ ರೀತಿ ಬ್ರಹ್ಮಾಕಾರ ವೃತ್ತಿ ತಯಾರಾಯಿತು ಅಂದ್ರೆ ಆವರಣ ಭಂಗ ಆಕೈತಿ. ಆವರಣ ಭಂಗ ಆಕೈತಿ ಅಂತಂದ್ರೆ ಒಂದು ನೇಮ. ಏನ್ ನೇಮ ಅದು? ಘಟದ ಆವರಣನು ಭಂಗ ಆಕತಿ. ಘಟ ಜ್ಞಾನ ಆಗುವಾಗ, ಆತ್ಮಜ್ಞಾನ ಆಗುವಾಗ ಆತ್ಮನ ಆವರಣನು ಭಂಗ ಆಕತಿ. ಭೇದ ಏನು? ನಮಗೆ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಜ್ಞಾನ ಆಕ್ಕಾವ. ಇಲ್ಲಿ ಒಂದು ಸೈಕಲ್ ಅದ, ಇದು ಕುರ್ಚಿ ಅದ, ಇದು ಗ್ರಂಥ ಅದ, ಹಿಂಗೆಲ್ಲ ಇದು ಬಾಗಿಲದ, ಹಿಂಗೆಲ್ಲ ಜ್ಞಾನ ಆಕತಿಲ್ಲ. ಅದು ಜ್ಞಾನ ಆಗ್ಬೇಕಾದ್ರೆ ಆ ವಸ್ತುವಿನ ಆವರಣ ಭಂಗ ಮಾಡಿ ಆಕತಿ. ಇದು ಘಟ ಅಂತ ಜ್ಞಾನ ಆಗ್ಬೇಕಾದ್ರೆ ಗಡಿಗೆ ಈ ವೃತ್ತಿ ಹೋಗಿ ವೃತ್ತಿಯಲ್ಲಿ ನಾ ಮೊದಲು ಹಿಂದಕ್ಕೆ ಹೇಳಿದ್ದೆ, ಮುಪ್ಪುರಿ ಹಾಗಿದ್ದಂಗೆ ಐತಿ ಇರತ್ತೆ. ಈ ವೃತ್ತಿ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಏನೈತಲ್ಲ, ಮುಪ್ಪುರಿ ಹಾಗಿದ್ದಂಗೆ ಐತಿ. ಆ ವೃತ್ತಿಯಲ್ಲಿ ಏನದ, ಒಂದು ಅದಕ್ಕೆ ಉಪಹಿತ ಚೈತನ್ಯ ಅನ್ನೋದು ಒಂದೈತಿ, ಸಾಕ್ಷಿ. ಅದರಾಗ ಆ ಚಿದಾಭಾಸ ರೂಪ ಜೀವನೂ ಅದ ಅದ್ರಾಗ. ಅಲ್ಲದೆ ವೃತ್ತಿ ಒಂದೈತಿ, ಅಂತಃಕರಣದ ಪರಿಣಾಮ ರೂಪ ವೃತ್ತಿ, ಚಿದಾಭಾಸ್ ಮತ್ತು ಸಾಕ್ಷಿ, ಹಿಂಗೆ ಮೂರು ಕೂಡಿದ್ದೈತೆ. ಈ ವೃತ್ತಿ ಹೋಗಿ ಆ ಗಡಿಗೆ ಏನೈತಲ್ಲ ಘಟದೊಡನೆ ಹೋಗಿ ವೃತ್ತಿ ಸಂಬಂಧ ಆಕತಿ. ಸಂಬಂಧ ಆದ ಕೂಡಲೇನ ಅದರ ಆಕಾರ ತಾಳ್ತೈತಿ. ಹೆಂಗೆ ನೀರು ಹೋಗಿ ಮಡಿ ಆಕಾರ ತಾಳ್ತೈತಿ, ಹಂಗೆ ಆ ವಸ್ತು ಹೆಂಗೈತಿ ಹಂಗೆ ಅದರ ಆಕಾರ ತಾಳ್ತೈತಿ. ಅದು ತಾಳಿದ ಮೇಲೆ ಪೂರ್ಣ ಅದರ ಆಕಾರ ವೃತ್ತಿ ತಾಳಿತಂದ್ರೆ ಆವಾಗ ಏನ್ ಮಾಡ್ತದ, ಆವರಣ ಭಂಗ ಮಾಡ್ತದ. ಆವರಣ ಭಂಗ ಮಾಡ್ತದ. ಇದು ಆವರಣ ಭಂಗ ಮಾಡಿತು. ಆಮೇಲೆ ಅದರಲ್ಲಿದ್ದ ಚಿದಾಭಾಸ್ ಏನ್ ಮಾಡ್ತಾನೆ, ಅಯಂ ಘಟ ಅಂತ ಘಟವನ್ನು ತಿಳಿತಾನೆ, ಆ ವಸ್ತುವಿನನ್ನ ತಿಳಿತಾನೆ. ಆ ಸಾಕ್ಷಿ ಅಯಂ ಘಟ ಅಂತ ಹಿಂಗೆ ಜ್ಞಾನ ಆಯ್ತು ಚಿದಾಭಾಸನಿಗೆ. ಆ ಸಾಕ್ಷಿಗೆ ಅಯಂ ಘಟಂ ಜಾನಾಮಿ, ಹಿಂಗೆ ಆ ಘಟವನ್ನು, ಆ ವೃತ್ತಿಯನ್ನು, ಆ ಚಿದಾಭಾಸ ನಿನ್ನನ್ನು ನಾನು ತಿಳಿಯುತ್ತೇನೆ. ಹೆಂಗ ಇವು ಎಲ್ಲ ಕುರ್ನು ತಿಳಿಯೋದು ಸಾಕ್ಷಿ. ಹೆಂಗ ಈ ರೀತಿ ವ್ಯವಹಾರ ಆಕೈತೆ. ಅಲ್ಲಿ ಆ ಆವರಣ ಭಂಗ ಮಾಡೋದು ವೃತ್ತಿ ಕೆಲಸ ಮಾಡಿಬಿಡ್ತು. ಆ ಚಿದಾಭಾಸ ಇದು ಗಡಿಗೆ ಅದ. ಹಿಂಗ ಲೋಕದಲ್ಲಿ ಪ್ರತಿಯೊಂದು ವಸ್ತುವಿನ ಜ್ಞಾನ ಆಗುವಾಗ ವೃತ್ತಿ ಆವರಣ ಭಂಗ ಮಾಡ್ತದ, ಚಿದಾಭಾಸ ತಿಳಿತಾನೆ. ಹಿಂಗ ಜ್ಞಾನ ಆಕೈತಿ ಅಲ್ಲ. ಇದಕ್ಕೆ ಏನ್ ಅಂತಾರು ಅಂದ್ರೆ ಫಲವ್ಯಾಪ್ತಿ ಅಂತಾರೆ. ಇದಕ್ಕೇನಂತಾರೆ? ಹಾ,
ಅಲ್ಲಿ ಜ್ಞಾನ ಆಗಬೇಕಾದ್ರೆ ಅದರಿಂದ ಆಯ್ತು ಫಲ. ಫಲ ಅಂದ್ರೆ ಚಿದಾಭಾಸಕ್ಕೂ ಫಲ ಕೈ. ಚಿದಾಭಾಸನಿಗೆ ಫಲ ಅಂತಾರೆ. ಅವನ ತಿಳಿದಿಲ್ಲ ಅದನ್ನು ಹೆಂಗೆ ಅವನ ಪ್ರಯೋಜನ ಐತೆ ಅಲ್ಲಿ ಘಟಾದಿ ಜ್ಞಾನಗಳಲ್ಲಿ. ಇನ್ನು ಇಲ್ಲಿ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಆಗುವಲ್ಲಿ ಇಲ್ಲಿ ಹ್ಯಾಂಗ ಅಂತಂದ್ರೆ ಇಲ್ಲಿನೂ ಅದು ಕೂಡ ಇರೋದು. ಅದು ಇಲ್ಲಿನೂ ಆ ಕಡೆ ಹೊರಗೆ ಹೋಗೋದ, ಇದು ಈ ಕಡೆ ಒಳಗೆ ಬಂದ್ಬಿಡ್ತವೆ. ಇಷ್ಟ ಫರ್ಕ್. ಹಿಂಗೆ ಹೋಗೋದ, ಹಿಂಗೆ ಒಳಗೆ ಬಂತು, ಅದು ಹೊರಗೆ ಹೋಗ್ತದೆ, ಘಟಜ್ಞಾನ ಆಗುವ. ಈಗ ಇಲ್ಲಿ ಒಳಗೆ ಬರ್ತದೆ, ಒಳಗೆ ಬಂದು ಸುಖ ದುಃಖ ಜ್ಞಾನ ಆಕತಿ. ಸುಖ ದುಃಖ ಎಲ್ಲಿದಾವ? ಒಳಗೆ ಅಂತಃಕರಣದಾಗದಾವ. ಅದಿಲ್ಲ, ಸುಖ ದುಃಖ ಅಂತಃಕರಣದಲ್ಲಿದಾವ. ಆ ಸುಖ ದುಃಖದೊಡನೆ ಹೋಗಿ ವೃತ್ತಿ ಸಂಬಂಧ ಆಕೈತಿ. ಅಲ್ಲಿ ಯಾವನ ಬಂಗಾರ್ಥ ವೃತ್ತಿ ಇಲ್ಲ, ಅಲ್ಲಿ ಸಂಬಂಧಾರ್ಥ ವೃತ್ತಿ ಅಲ್ಲಿ ಆಯ್ತಾ. ಆವಾಗ ಅಲ್ಲಿ ಆ ವೃತ್ತಿಯೊಡನೆ ಸಂಬಂಧ ಆದಾಗ ಅಲ್ಲಿ ಹೆಂಗ ನಾವು ಆ ಬೆಂಕಿಗೆ ಕೈ ಸಂಬಂಧ ಆದ್ರೆ ಉಷ್ಣ ಐತಿ, ಬರ್ಫಿನೊಡನೆ ಕೈ ಸಂಬಂಧ ಆದ್ರೆ ತಂಪೈತಿ ಅಂತ ಹಿಂಗ ಏನಾಕೈತಿ. ಆ ರೀತಿ ವೃತ್ತಿ ಹೋಗಿ ಸುಖದೊಡನೆ ಸಂಬಂಧ ಆದಾಗ ಸುಖಾಕಾರ ಆಕೈತಿ. ಸುಖಾಕಾರ ಆಕೈತಿ. ಈ ರೀತಿ ಆವಾಗ ಅಹಂ ಸುಖಿ ಅಂತ ಆ ಚಿದಾಭಾಸ ರೂಪ ಫಲ ಏನಿತ್ತಲ್ಲ, ಆ ಸುಖದಾಗ ಅವ ಮುಳುಗಿ ಬಿಡ್ತಾನ. ನಾ ಸುಖಿ ಅದೇನಿ, ಬೇಡ ದುಃಖ ಆಯ್ತಂದ್ರ ನಾ ದುಃಖಿ ಅಂತೇಳಿ ದುಃಖದಾಗ ಮುಳುಗಿ ಬಿಡ್ತಾನ ಅವ. ಹಿಂಗಾಕತಿ. ಆದ್ದರಿಂದ ಇವ ಹೆಂಗ ತಾನು ಇದು ಕಳ್ಕೊಂಡ್ಬಿಡ್ತಾನ ಅವ. ಆದ್ದರಿಂದ ಅವಾಗ ಅಲ್ಲಿ ಆ ಸಾಕ್ಷಿ ಏನ್ ಮಾಡ್ತಾನ, ಅವ ಬೆಳಗಿಸ್ತಾನ. ಸುಖ ದುಃಖ ಸಾಕ್ಷಿ ಭಾಷೆ ಅಂತ ಹೇಳಲ್ಪಟ್ಟೈತಿ. ಸುಖ ದುಃಖ ಸಾಕ್ಷಿ ಭಾಷೆ, ಘಟಾದಿ ಜ್ಞಾನ ಪ್ರಮಾತ ಭಾಷೆ ಅಂತ ಹಿಂಗೆ ಹೇಳ್ಕೊಂಡ್ಬರ್ತಾರೆ. ಈ ರೀತಿ ಒಳಗಿರ್ತಕ್ಕಂಥ ಸುಖ ದುಃಖಗಳ ಜ್ಞಾನ ಆಯ್ತು. ಇನ್ನು ಒಳಗ ಆತ್ಮ ಅದಾನ, ಹೌದಿಲ್ಲ? ಅಹಂ ಬ್ರಹ್ಮಾಸ್ಮಿ ಜ್ಞಾನ ಅಲ್ಲಿನೂ ಆಕೈತಿ. ಅಲ್ಲಿ ಅಂತಃಕರಣ ಉಪಹಿತ ಚೇತನ ಸಾಕ್ಷಿ. ಅಲ್ಲಿ ಹೋಗಿ ವೃತ್ತಿ ನಾನೇ ಬ್ರಹ್ಮನಿದ್ದೇನೆ ಅಂತಂದಾಗ ಅಲ್ಲಿ ಆ ವೃತ್ತಿ ಆತ್ಮಾಕಾರ ಆಕೈತಿ. ಆತ್ಮಾಕಾರ ವೃತ್ತಿ ಆಯ್ತಂದ್ರೆ ಅಲ್ಲಿ ಘಟಾಕಾರ ಆಗಿತ್ತು ಅಂತ ಹೇಳಿದ್ನಲ್ಲ. ಹಿಂಗೆ ಇಲ್ಲಿ ಆತ್ಮಾಕಾರ ವೃತ್ತಿ ಆಕೈತಿ. ಆತ್ಮಾಕಾರ ವೃತ್ತಿ ಆದ ಕೂಡಲೇನ ಅಲ್ಲಿ ಆವರಣ ಭಂಗ ಆಗ್ತೈತಿ. ಆತ್ಮನಿಗೇನು ಆವರಣ ಆಗಿರ್ತೈತಿ ಅವಿದ್ಯದು ಭಂಗ ಆಗ್ತೈತಿ. ಭಂಗ ಆಯ್ತು ಅಂದ ಕೂಡ್ಲೇನ ಅಲ್ಲಿ ಅದೇ ವೃತ್ತಿಯೊಳಗೆ ಅವನು ಚಿದಾಭಾಸನು ಅದಾನ. ಆ ಚಿದಾಭಾಸನು ಪ್ರಕಾಶ ಅಲ್ಲಿ ಆವರಣ ಭಂಗ ಮಾಡಿದ ಕೂಡಲೇನ ಹೆಂಗ ಒಂದು ಲೈಟ್ ಬಲ್ಬ್ ಚಾಲು ಐತಿ, ಅದ್ರ ಮ್ಯಾಗ ಒಂದು ಗಡಿಗೆ ಡಬ್ಬ ಹಾಕ್ಯಾರ. ಒಂದು ಗಡಿಗೆ ಡಬ್ಬ ಹಾಕ್ಯಾರ, ಅದು ಇಳ್ದಂಗ ಐತಿ, ಪ್ರಕಾಶ ಕಾಣಂಗಿಲ್ಲ. ಹೌದಲ್ಲ? ಆ ಗಡಿಗೆ ಅನ್ನೋದು ಆ ಪ್ರಕಾಶಕ್ಕೆ ಆವರಣ ಮಾಡಿದ ಗಡಿಗೆ ತೆಗೆದು ಬಿಟ್ರೆ ಆ ಬಲ್ಬ್ ಏನೈತಲ್ಲ ಪ್ರಕಾಶಮಾನ ಐತಿಲ್ಲೋ, ಆ ಬಲ್ಬ ಪ್ರಕಾಶಮಾನ ಐತಿ. ಆ ಪ್ರಕಾಶದೊಳಗ ಈ ಚಿದಾಭಾಸನ ಪ್ರಕಾಶ ಏನು ಕೆಲಸನ ಕೊಡಿದ್ರು ಹಿಂಗಾಗಿಬಿಡ್ತೈತಿ. ಅಂದ್ರ ಘಟ ಜಡ ಐತಿ, ಘಟ ಜಡ ಐತಿ. ಜಡವಾದ ಘಟವನ್ನು ಪ್ರಕಾಶ ಮಾಡುವಲ್ಲಿ ಹೆಂಗ ಈ ಕತ್ಲ್ಯಾಗ ದೀಪದ ಪ್ರಕಾಶ ಕೆಲಸ ಮಾಡ್ತಿ. ಮನೆಯಾಗಿನ ಎಲ್ಲ ವಸ್ತು ಕಂಡು, ಹೌದ? ವಸ್ತು ಕಾಣಲಿಕ್ಕೆ ಕತ್ತಲೆಯ ಮನೆಯಲ್ಲಿ ದೀಪದ ಪ್ರಯೋಜನ ಆಕೈತಿ.
ಮತ್ತು ಅದ ದೀಪ ಹೋಗಿ ಮಧ್ಯಾಹ್ನ ಬಿಸಿಲೊಳಗೆ ಸೂರ್ಯನ ಮುಂದೆ ಹಿಂಗೆ ಹೊರಗೆ ತಗೊಂಡು ಹೋದ್ರೆ ಆ ದೀಪ ಅದರ ಪ್ರಕಾಶ ಐತೇನು ಅಂತ ನೀ ಹಿಂಗೆ ಹುಡುಕ್ಯಾಡಿದ್ರು ಇಲ್ಲ. ಹೌದಿಲ್ಲ? ಕತ್ತಲ ಮನೆಯಲ್ಲಿ ಅದರ ಪ್ರಕಾಶ ಕಂಡು ಬರ್ತೈತಿ, ಬಿಸಿಲಾಗ ಆ ದೀಪದ ಪ್ರಕಾಶ ಕಾಣಂಗೇ ಇಲ್ಲ. ಇಲ್ಲೇನು ಐತಿ ಇದ್ರ ಆ ಪ್ರಖರವಾದ ಸೂರ್ಯನ ಪ್ರಕಾಶದಲ್ಲಿ ಈ ಚಿಮಣಿಯ ಪ್ರಕಾಶ ಅದು ಲೋಪ ಆಕೈತಿ. ಹೇಳ್ತಾನೆ ಈ ರೀತಿ ಆತ್ಮ ಸ್ವಯಂ ಪ್ರಕಾಶದಾನ, ಸ್ವಯಂ ಪ್ರಕಾಶನಾದ ಆತ್ಮನ ಮುಂದೆ ಈ ಚಿದಾಭಾಸನ ಪ್ರಕಾಶ ಇದು ಲೋಪ ಆಗಿಬಿಡ್ತೈತಿ. ಆದ್ದರಿಂದ ಅಲ್ಲಿ ಫಲವ್ಯಾಪ್ತಿ ಇಲ್ಲ, ಫಲವ್ಯಾಪ್ತಿಯ ಪ್ರಯೋಜನ ಇಲ್ಲ. ಫಲ ಅಂದ್ರೆ ಚಿದಾಭಾಸ. ಘಟಜ್ಞಾನದಲ್ಲಿ ಹೆಂಗೆ ಪ್ರಯೋಜನ ಇತ್ತೋ ಹಂಗ ಇಲ್ಲಿ ಬ್ರಹ್ಮಜ್ಞಾನದಲ್ಲಿ ಚಿದಾಭಾಸನ ಪ್ರಯೋಜನ ಐತಿ ಏನು ಅಂದ್ರೆ ಇಲ್ಲ. ಅದಕ್ಕಲ್ಲಿ ಏನು ಹೇಳಿದ್ರು, ಅಲ್ಲಿ ಕೇವಲ ವೃತ್ತಿ ವ್ಯಾಪ್ತಿ ಅಂತ ಹೇಳ್ಕೊಂಡು ಬರ್ತಾರೆ. ಅಲ್ಲಿ ಘಟಜ್ಞಾನ ಫಲವ್ಯಾಪ್ತಿಯಿಂದ, ಈ ಬ್ರಹ್ಮಜ್ಞಾನ ವೃತ್ತಿ ವ್ಯಾಪ್ತಿಯಿಂದ ಆಗತ್ತದೆ ಅಂತ ಹಿಂಗೆ ಹೇಳಲ್ಪಡ್ತದೆ. ಈ ರೀತಿ ಬ್ರಹ್ಮಪರೋಕ್ಷ ಜ್ಞಾನ ಆಗತ್ತದ. ಆಯಿತು ಅಂದ ಕೂಡಲೇನ ಆ ಭೇದರಹಿತ ಅಭೇದ ರೂಪ ಅವಿದ್ಯಾವೃತ್ತಿಯಲ್ಲಿ ಅಖಂಡವಾದ ಆನಂದವು ಅಲ್ಲಿ ಆವಿರ್ಭಾವ ಆಗತ್ತದ, ಪ್ರಕಟ ಆಗ್ತದೆ. ಹೇಗ 1,000 ಸಂಖ್ಯೆಯಲ್ಲಿ ಏನದ 100ರ ಸಂಖ್ಯೆ ಅಂತರ್ಭೂತ ಐತಿಲ್ಲ ಅದ್ರ ಹಂಗ ಆ ಸಮುದ್ರದಲ್ಲಿ ನದಿಗಳು ಸೇರಿದಂತೆ ಹೌದಿಲ್ಲ, 1000ದಾಗ 100 ಸೇರ್ಯಾವಿಲ್ಲ, ಹಂಗ ಸಮುದ್ರದಲ್ಲಿ ನದಿಗಳು ಅಂತರ್ಭೂತವಾದಂತೆ ಅಖಂಡ ಆನಂದದಲ್ಲಿ ಇವು ಎಲ್ಲ ಇಲಿತನ ಹೇಳ್ಕೊಂಡು ಬಂದಿವಲ್ಲ, ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಹಿಂಗೆಲ್ಲ 8 ಪ್ರಕಾರದ ಆನಂದಗಳನ್ನು ಏನು ಹೇಳ್ಕೊಂಡ್ ಬಂದಿವಿ. ಇವು ಎಲ್ಲ ಖಂಡಾನಂದಗಳು, ಖಂಡದಾವ್, ಖಂಡ ಅದಿಲ್ಲ. ವಿಷಯಾನಂದ ಬ್ಯಾರೆ, ಬ್ರಹ್ಮಾನಂದ ಬ್ಯಾರೆ, ವಾಸನಾನಂದ ಬ್ಯಾರೆ ಅಂತೇಳಿ ಖಂಡದಾವ್. ಇವು ಹ್ಯಾಂಗ ಸಮುದ್ರ ಪ್ರಾಯವಾದ ಅಖಂಡಾನಂದ, ಪರಿಪೂರ್ಣವಾದ ಆನಂದದಲ್ಲಿ ಈ ಖಂಡಾನಂದಗಳು ಅಂತರ್ಭೂತವಾಗಿ ಬಿಡ್ತಾವ. ಹೆಂಗ 1000ದಾಗ 100 ಅಂದ್ರ ಅದರಾಗ ಐತಿ, ಸಮುದ್ರದಾಗ ಹೊಳಿ ಅದರ ಅಂತರ್ಭೂತವೇ, ಅದ್ರಾಗ ಐತಿ ಅಂತಂದಂಗ. ಆದ್ರಿಂದ ಪರಿಪೂರ್ಣ ಕಾಮತೆ ದೊರೆದ ಅಂತೇಳಿ ಹೇಳ್ಯಾರ. ಏನು ಪರಿಪೂರ್ಣ ಕಾಮತೆ ದೊರೆದ ಸಮಯದಳು ಅಂತೇಳಿ. ಪರಿಪೂರ್ಣ ಕಾಮತೆ ದೊರೆದಂದಾಗ ಅಲ್ಲಿ ಮತ್ತೊಂದು ಏನಾರ ಏನು ಇಚ್ಛೆ ಮಾಡ್ತಾನ ಅದು ಬೃಹದಾರಣ್ಯಕ, ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತದೆ, ಆತ್ಮಾನಂ ಚೇದ್ವಿಜಾನಿಯಾದಯಮಸ್ಮೀತಿ ಪುರುಷಃ ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರಮನುಸಂ ಜ್ವರೇ. ಹಿಂಗೆ ಕೇಳಿದ, ಆತ್ಮಾನಂ ಚೇದ್ ವಿಜಾನಿಯಾತ್ ಅಯಮಸ್ಮೀತಿ ಪುರುಷಃ, ನಾನು ಆತ್ಮಸ್ವರೂಪವೇ ಇದ್ದೇನೆ, ಬ್ರಹ್ಮಸ್ವರೂಪವೇ ಇದ್ದೇನೆ ಅಂತ ಈ ರೀತಿ ತಿಳ್ಕೊಂಡಂಥ ಮಹಾಪುರುಷ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಬ್ರಹ್ಮ ಸ್ವರೂಪವೇ ಆಗಿ ನಿಂತಂಥ ಪುರುಷ ಕಿಮಿಚ್ಛನ್ ಏನು ಇಚ್ಛಾ ಮಾಡ್ತಾನವ, ಏನು ಬಗೆಸ್ತಾನವ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಿಂದ
ಏನು ಬಯಸೋದು ಅದು? ಅಲ್ಲ, ಪಂಚಾಮೃತ ಭೋಜನ ಮಾಡ್ತಾನೆ, ಮತ್ತ ಆ ಹಳಸಿದ ಹುಳಿಬಾನ ಐತೆ ನಿಮ್ಮಲ್ಲಿ ಒಂದಿಟ್ಟು ಅಂತ ಹೇಳಿಕೆ ಹಿಂಗ ಅಂತ ನಾನು ಇಲ್ಲ. ಈ ರೀತಿ ಪರಿಪೂರ್ಣ ಕಾಮತೆ ದೊರೆದ, ಎಲ್ಲ ಪೂರ್ಣ ಕಾಮ ಆಗಿರ್ತಾನ. ಯಾವುದು ಅದು ಬೇಕು ಇದು ಬೇಕನ್ನೋ ಎಲ್ಲ ನಿಂತು ಬಿಟ್ಟಿರ್ತಾವಲ್ಲಿ. ಎಲ್ಲ ಆನಂದಗಳು ಇಲ್ಲಿ ಇದರ ಅಂತರ್ಭೂತವೇ ಅದಾವ. ಸಾಗರ ಆನಂದ ಸಾಗರವೇ ಆಗಿ ನಿಂತಿರ್ತಾನೆ. ಆದ್ದರಿಂದ ಈ ಅಖಂಡ ಆನಂದಕ್ಕೆ ಯಾವ ಆನಂದಗಳು ಸರಿ ಬರುವುದಿಲ್ಲ ಅನ್ನೋದನ್ನ ತೈತ್ರಿಯ ಉಪನಿಷತ್ತಿನಲ್ಲಿ ಆನಂದವಲ್ಲಿಯಲ್ಲಿ ಹೇಳ್ಕೊಂಬಂದಾರ. ಅಲ್ಲಿ ಇವು ಅಂತೂ ಇವು ಅಷ್ಟಾನಂದಗಳು ಹೇಳ್ಕೊಂಬಂದಿವೆ. ಇವು ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಹಿಂಗ ಇವೆಲ್ಲ ಅಲ್ಲಿ ತೈತ್ರಿಯ ಉಪನಿಷತ್ತು ಕೂಡ ಆನಂದವಲ್ಲಿಯಲ್ಲಿ ಹೇಳ್ಕೊಂಡು ಬಂದದ. ಮನುಷ್ಯಾನಂದ, ಮನುಷ್ಯಾನಂದ, ಮನುಷ್ಯ ಗಂಧರ್ವಾನಂದ, ಇದಕ್ಕಿಂತ ಹೆಚ್ಚಿಂದ ಒಂದೊಂದು. ಆ ಮನುಷ್ಯ ಗಂಧರ್ವಕ್ಕಿಂತಲೂ ದೇವ ಗಂಧರ್ವ, ಹಿಂಗೆ ಒಂದಕ್ಕಿಂತ ಒಂದು 100 ಪಟ್ಟು ಅಧಿಕದಾವ ಅವು. ಮನುಷ್ಯಾನಂದ ಅಂದ್ರೆ ಈ ಇಡೀ ಜಗತ್ತಿಗೆ ಒಬ್ಬನ ಮಾಲಕ್, ಎಲ್ಲ ಅವನ ಅಂಡರ್ದಾಗ. ಹಿಂಗ ಏನು ಚಕ್ರವರ್ತಿ ರಾಜ ಇರ್ತಾನ ನೋಡು, ಅವಾಗ ಮನುಷ್ಯಾನಂದ ತರ ಅವನು. ಈ ಮನುಷ್ಯ ಲೋಕದಲ್ಲಿ ಎಲ್ಲರ್ಕಿಂತ ಆನಂದದಾಗಿರವ ಯಾರಂದ್ರ ಅವ. ಹಿಂಗೆ ಇವನಕ್ಕಿಂತ 100 ಪಟ್ಟು ಹೆಚ್ಚಿಗೆ ಆನಂದ ಯಾರಿಗಿರ್ತೈತಿ ಅಂದ್ರ ಮನುಷ್ಯ ಗಂಧರ್ವರಿಗಿರ್ತದ. ಇವು ಉತ್ತರ ಲೋಕಗಳಲ್ಲಿ. ಆ ಮನುಷ್ಯ ಗಂಧರ್ವಕ್ಕಿಂತ ದೇವ ಗಂಧರ್ವರಿಗೆ ಅವ್ರಕ್ಕಿಂತ 100 ಪಟ್ಟು ಹೆಚ್ಚಿಗೆ, ಅವ್ರಕ್ಕಿಂತ ಪಿತೃಗಳಿಗೆ 100 ಪಟ್ಟು ಹೆಚ್ಚಿಗೆ, ಅಜಾನ ದೇವತೆಗಳಿಗೆ ಅವ್ರಕ್ಕಿಂತ 100 ಪಟ್ಟು ಹೆಚ್ಚಿಗೆ, ಕರ್ಮ ದೇವತೆಗಳಿಗೆ ಅವ್ರಕ್ಕಿಂತ 100 ಪಟ್ಟು ಹೆಚ್ಚಿಗೆ, ಅಲ್ಲದೆ ಸ್ವಭಾವ ಸಿದ್ಧ ದೇವತೆಗಳು ಕೆಲವರು ಅದಾರ, ಅವ್ರಕ್ಕಿಂತ 100 ಪಟ್ಟು ಹೆಚ್ಚಿಗೆ. ಅವ್ರೆಲ್ಲರ ಮೇಲೆ ರಾಜ ಏನದಲ್ಲ ಇಂದ್ರದೇವ್, ಅವ್ರಕ್ಕಿಂತ 100 ಪಟ್ಟು ಹೆಚ್ಚಿಗೆ, ಇಂದ್ರನಕ್ಕಿಂತ 100 ಪಟ್ಟು ಹೆಚ್ಚಿಗೆ ಬೃಹಸ್ಪತಿಗೆ, ಬೃಹಸ್ಪತಿಗಿಂತ 100 ಪಟ್ಟು ಹೆಚ್ಚಿಗೆ ಆನಂದ ಪ್ರಜಾಪತಿಗಿರ್ತೈತಿ. ಪ್ರಜಾಪತಿಗಿಂತಲೂ 100 ಪಟ್ಟು ಆನಂದ ಅವ ಹಿರಣ್ಯ ಗರ್ಭ, ಬ್ರಹ್ಮಲೋಕದ ಅಧಿಪತಿ ಏನಿರ್ತಾನಲ್ಲ ಬ್ರಹ್ಮ, ಅವನಕ್ಕಿಂತ 100 ಪಟ್ಟು. ಇಂಥವು ಸರ್ವಸಾಧಾರಣ ಒಂದು 11 ಒಂದಕ್ಕಿಂತ ಒಂದು ಅದಾವ, 11 100. ಒಬ್ಬರಿಗಿಂತ ಒಬ್ಬರು 11 100 ಪಟ್ಟು ಹೆಚ್ಚಿಗೆ ಇವಂಗಾದು. ಯಾರಿಗೆ? ಹಿರಣ್ಯ ಗರ್ಭ ಬ್ರಹ್ಮ. ಅವನಕ್ಕಿಂತನೂ 100 ಪಟ್ಟ ಶ್ರೋತ್ರಿಯ ಬ್ರಹ್ಮನಿಷ್ಠ ಏನ ಬ್ರಹ್ಮಜ್ಞಾನಿ ಅದ ನೋಡ, ಅವನಕ್ಕಿಂತ 100 ಪಟ್ಟು ಹೆಚ್ಚಿಗಿರ್ತಾವ. ಹಿಂಗೆ ಹೇಳ್ಯಾರ. ಅವನಕ್ಕಿಂತ ಹೆಚ್ಚಿಗೆ ಅಂದ್ರೆ ಈ ಜಗತ್ತಿನಲ್ಲಿ ಇವೇನು 8 ಹೇಳ್ಕೊಂಡು ಬಂದೇವಿ, ಇವು ಅಲ್ಲದ ಆ ಲೋಕಾಂತರದಲ್ಲಿ ಬರ್ತಕ್ಕಂಥ ಇವು ಬ್ರಹ್ಮಲೋಕದವರೆಗಿರ್ತಕ್ಕಂಥ ಲೋಕದಲ್ಲಿ, ದೇವತಾ ಲೋಕಗಳಲ್ಲಿ ಆನಂದ ಏನು ಒಬ್ಬರಿಗಿಂತ ಒಬ್ಬರಿಗೆ ಹೆಚ್ಚಾಯ್ತಲ್ಲ, ಹೆಂಗ ಒಬ್ಬ ಈಗ ಒಂದು ಲಕ್ಷಾಧೀಶದಾನ ತಿಳ್ಕೊ, ಅವನಕ್ಕಿಂತ ಕೋಟ್ಯಾಧೀಶ, ಅವನ ಆನಂದ ಅವನಕ್ಕಿಂತ ಹೆಚ್ಚಿಗೆ ಐತಿಲ್ಲ. ಬೇಡ. ಈಗ ಒಂದು ಪಂಚಾಯಿತಿ ಅಧ್ಯಕ್ಷ ಅದಾನ ತಿಳ್ಕೊ, ಪಂಚಾಯಿತಿ ಅಧ್ಯಕ್ಷ ಅಂದ್ರ ಆ ಊರಾಗ ಅವಂದ ರುವಾಬ್ ಬಂದ್ರ ಏನ ಆನಂದ ಇರ್ತದ. ಅವನಕ್ಕಿಂತ ಈ ಸಾಧಾರಣ
ಮುನ್ಸಿಪಾಲ್ಟಿ ಅಧ್ಯಕ್ಷ ನಗರ ಪಾಲಿಕಾ ಅಧ್ಯಕ್ಷ ಇರ್ತಾನಲ್ಲ ಅವನ್ಕಿಂತ ಬೇಡ MLA ಅದು ತೊಗೊಂಡ್ಬಿಡ್ಲ ಸೀದಾ MLA ಅಂದ್ರೆ ಪಂಚಾಯತಿ ಅಧ್ಯಕ್ಷಕ್ಕಿಂತ MLA ಯಾಕಂದ್ರೆ ಇವ್ ತಾಲೂಕಾ ಅಧ್ಯಕ್ಷ ಇವು MLAಕ್ಕಿಂತಲೂ ಮಿನಿಸ್ಟರ್ ಮಂತ್ರಿಗಿಂತ ಮುಖ್ಯಮಂತ್ರಿಗಿಂತ ಪ್ರೈಮ್ ಮಿನಿಸ್ಟರ್. ಹಿಂಗ ಒಬ್ಬರಿಗಿಂತ ಒಬ್ಬರು ಹೆಚ್ಚದಾವಿಲ್ಲೋ ಹಂಗ ಅಲ್ಲಿ ಇವೆಲ್ಲ ಮನುಷ್ಯ ಗಂಧರ್ವ ಆನಂದ್, ದೇವಗಂಧರ್ವ ಆನಂದ್, ಪಿತೃಗಳು, ಅಜಾನ ದೇವತೆ, ಕರ್ಮ ದೇವತೆ, ಹಿಂಗೆಲ್ಲ ಒಂದಕ್ಕಿಂತ ಒಂದು ಅದಕ್ಕೆ ಆನಂದಗಳದಾವ. ಇವು ಈ ಲೋಕದಲ್ಲಿ ಏನು 8 ಆನಂದ ಹೇಳ್ಕೊಂಬಂದೇವಿ, ಅಲ್ಲಿ ಪರಲೋಕದಲ್ಲಿ ಏನು ಅವು 8 10 11 ಆನಂದಗಳು ಹೇಳ್ಕೊಂಬಂದೇವಿ. ಇವು ಎಲ್ಲರಿಗಿಂತಲೂ ಬ್ರಹ್ಮಜ್ಞಾನಿ ಏನು ಅದ ನೋಡು ಅವನಿಗೆ ಆಗತಕ್ಕಂಥ ಆನಂದ ಅದು ಅದು ವಿದ್ಯಾನಂದ ತಿಳಿಸ್ಕೊಂಡು ಬರ್ತದೆ. ಏನು ವಿದ್ಯಾನಂದ ಕಡಿದು 8ನೇದು ವಿದ್ಯಾನಂದ. ಈ ವಿದ್ಯಾನಂದ ಯಾರಿಗೆ ಪ್ರಾಪ್ತಿಯಾಗಿರ್ತದೆ ನಾವು ಇವ್ರು ಎಲ್ಲರಿಗಿಂತಲೂ ಹೆಚ್ಚಿಗೆ ಆನಂದಗಳು ಇರ್ತಾರೆ. ಏನ ಮುಂದ 9ನೇ ಕೊನೆಯದು. ಈಗ ಸ್ವರೂಪಭೂತವಾದ ನಿಜ ಸುಖವನ್ನು ವರ್ಣನೆ ಮಾಡ್ತಾರೆ. ಪದುಳದಿಂದ ಈ ಬಹುವಿಧದೆಡೆಯೊಳು ತೋರಿ ಸದಮಳ ಶಂಭುಲಿಂಗದೋಳ್ ಏಕರಸವಾದ. ಮಳೆ ಗೊತ್ತಾನ ಸದಮಳ ಅಂದ್ರ ಸತ್ ಅಂದ್ರ ಸದ್ರೂಪ, ಅಮಳ ಅಂದ್ರ ಶಂಭುಲಿಂಗ ಅಂತಕ್ಕಂಥ ಪರಬ್ರಹ್ಮದೊಡನೆ ಅಭೇದವಾಗಿರುತ್ತದೆ. ಇಂಥ ನಿಜ ಸುಖವೇ ನೀನು ನಿಖಿಳವೆನಿಸದೆ ಅಂದ್ರ ಬೇರೆ ಬೇರೆಯಾಗಿ ಅನೇಕ ಪ್ರಕಾರವಾಗಿ ಹಂಗ ನನಗೆ ತೋರ್ಲಾಕ್ ಹೋಗ್ಬೇಡ. ಮತ್ತೇನು ಏಕಮುಖವಾಗಿರು ಎನ್ನೋಳು. ಆ ಸ್ವರೂಪನ ಅನುಸಂಧಾನ ಹಚ್ಕೊಂಡು ಕೂತ್ಬಿಟ್ರೆ ಒಂದೇ ರೀತಿಯಲ್ಲೇ ತೋರ್ತದ. ಎಲ್ಲ ಸಮುದ್ರ ಇದ್ದಂಗಿದೆ. ಅವು ಉಳಿದು ಎಲ್ಲ ಅವು ಹೊಳಿ ಹಳ್ಳ ನದಿ ಅವು ಇವು ಹಿಂಗೆ ಚಿಲ್ಲರ್ ಪೈಸಾ ಇದ್ದಂಗೆ ಅವೆಲ್ಲ ಇವು ಬೇರೆ ಬೇರೆ ಏನು ಹೇಳಿದಿವಲ್ಲ ವಿಷಯಾನಂದ, ವಾಸನಾನಂದ, ಬ್ರಹ್ಮಾನಂದ ಅಂತ ಹೇಳಿ ಅವು ಆಗಲಿ, ಮನುಷ್ಯ ಆನಂದ, ಮನುಷ್ಯ ಗಂಧರ್ವ ಆನಂದ, ದೇವಗಂಧರ್ವ ಆನಂದ ಅವು ಆಗಲಿ, ಇವೆಲ್ಲ ಚಿಲ್ಲರ್ ಪೈಸಾ ಇದ್ದಂಗೆ ಅವು. ಇದು 1000 ರೂಪಾಯಿ ನೋಟ್ ಇದ್ದಂಗೆ ಹಿಂಗ. ಅದಕ್ಕೆ ನೀ ಮೂಲತಃ ಏನೈತಲ್ಲ ಇದ್ದದ್ದು ಬಡ್ಡಿ ಅದ ಬ್ರಹ್ಮ ಸ್ವರೂಪದ ಏನು ಆನಂದ ಐತಿ ಅದುವೇ ವಿದ್ಯಾನಂದ ಅಂತ ಏನು ಹೇಳ್ಕೊಂಡು ಬಂದ್ರು. ಆತ್ಮಸ್ವರೂಪ ಅದು ಯೋ ವೈ ಭೂಮ ತತ್ ಸುಖಂ, ಸುಖ ಸ್ವರೂಪ ಐತಿ ಅದು. ಮತ್ತದು ಆನಂದೋ ಬ್ರಹ್ಮೇತಿ ಯಜಾನ, ಹೀಗೆ ತೈತ್ರೋಪನಿಷತ್ತು ಕೂಡ ಹೇಳ್ತದೆ. ಈ ರೀತಿ ಛಾಂದೋಗ್ಯದಲ್ಲಿ ಯೋ ವೈ ಭೂಮ ತತ್ ಸುಖಂ, ಭೂಮ ಅಂತ ಕರೆದ ಅದಕ್ಕೆ ಬ್ರಹ್ಮಕ್ಕ ಅದು ತತ್ ಸುಖಂ, ಅದು ಸುಖ ಸ್ವರೂಪ ಐತಿ. ಹಿಂಗೆ ಇವು ಎಲ್ಲ ಶ್ರುತಿಗಳು ಕೂಡ ಹೇಳ್ತಾವು. ಆದ್ದರಿಂದ ಆತ್ಮ ಆನಂದ ಸ್ವರೂಪ ಐತಿ ಅದ ಇದ್ದಾನೆ. ಅಂತ ಆತ್ಮನ ಆನಂದ ಸ್ವರೂಪವೇ ಬೇರೆ ಬೇರೆ ವೃತ್ತಿಗಳಲ್ಲಿ, ಬೇರೆ ಬೇರೆ ಉಪಾಧಿಗಳಲ್ಲಿ ಬೇರೆ ಬೇರೆಯಾಗಿ ತೋರ್ತೈತಿ. ಅದಕ್ಕೆ ಅವಂತಾನ ಇದು ಎಲ್ಲಿ ಏನು ತೋರಿದ್ರು, ಎಲ್ಲಿ ಯಾವುದು ಅದು ಬಲ್ಬ್ನ್ಯಾಗ ಹತ್ತಲಿ, ಟ್ಯೂಬ್ ಲೈಟ್ದಾಗ ಹತ್ತಲಿ, ಫೋಕಸ್ ಲೈಟ್ದಾಗ ಹತ್ತಲಿ, ಅದ ಕರೆಂಟಿನ ಬೆಳಕ ಐತಿ ಅಂತ ಹೆಂಗೆ ಗೊತ್ತೈತಿ ಹೌದಿಲ್ಲ. ಹಿಂಗೆ ಆನಂದ ಅನ್ನೋದು ನಮಗೆ ಲೋಕದಾಗ
ಎದರಿಂದರ ನಮಗೆ ಆನಂದ ಆಕ್ಕೈತಿ ಅಂದ್ರ ಆ ಆನಂದ ಎಲ್ಲಿದು? ಆತ್ಮಸ್ವರೂಪದ ಆನಂದವೇ ಆ ಬೇರೆ ಬೇರೆ ಉಪಾದಿಯಿಂದ ತೋರ್ಯದ ಅಂತ ಈಗ ಇದನ್ನ ಬಲ್ಲಂತ ಜ್ಞಾನಿಗೆ ಏನ ಮತ್ತ ಅದ ಅಂತ ಅದು ಗೊತ್ತೈತಿ. ಅದಕ್ಕೆ ಹಿಂಗ ಚಿಲ್ಲರ್ ಚಲಪಿಲ್ಲಿಯಾಗಿ ಬೇರೆ ಬೇರೆ ಆಗೋದಕ್ಕಿಂತ ₹1,000 ನೋಟ್ ಇದ್ದಂಗ ಹಂಗ ಬರೇ ಬ್ರಹ್ಮಾಕಾರ ವೃತ್ತಿಯಲ್ಲಿ ಅದು ಹಿಂಗ ಸ್ವರೂಪ ಆಗಿ ನನಗೆ ತೋರು ಅಂತ ಅಂದಾರ. ಏಕಮುಖವಾಗಿರು ಎನ್ನೋಳು ಅಂತೇಳಿ ಈ ರೀತಿ ಅಂದ್ರ ಹಿಂದೆ ಹೇಳಿದ ಪ್ರಕಾರ ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಆತ್ಮಾನಂದ, ಮುಖ್ಯಾನಂದ, ಅದ್ವೈತಾನಂದ, ಯೋಗಾನಂದ, ವಿದ್ಯಾನಂದ ಅಂತ ಹೇಳಿದ್ದು 8 ವೃತ್ತಿಗಳಲ್ಲಿ ಆ ನಿಜ ಸುಖವೇ ಅದು 8 ಪ್ರಕಾರ ಆಗಿ ತೋರ್ಯದ. ಆದ್ರಿಂದ ಅದು ಆ ಶಂಭುಲಿಂಗದ ದೊಡನೆ ಅಭೇದ ಇರ್ತದೆ. ಅದು ಆ ಶಂಭುಲಿಂಗ ಪರಮಾತ್ಮ ಬ್ಯಾರೆ, ಇದು ಬ್ಯಾರೆ ಹಿಂಗೇನು ಇಲ್ಲ. ಅದು ಶಂಭುಲಿಂಗನ ಸ್ವರೂಪ ಅಥವಾ ನನ್ನ ಸ್ವರೂಪವೇ ಆತ್ಮಸ್ವರೂಪ ಐತಿ. ಇಂಥ ನಿಜ ಸುಖವೇ ನೀನು ನಿಖಿಳವೆನಿಸದೆ ಅಂದ್ರೆ ಬೇರೆ ಬೇರೆ ಆಗಿ ತೋರ್ಲಾರ್ದ ಏಕಮುಖವಾಗಿ ನನ್ನಲ್ಲಿ ಇರು ಅಂತ ಹೇಳಿದ್ದಾರೆ ಅನ್ನುವಲ್ಲಿಗೆ ವಿಷಯ ಸಮಾಪ್ತಿ. ಜಯ ಮಂಗಲಂ, ಜೈ ನಮಃ ಪಾರ್ವತಿ.